ಹಲೋ ಫ್ರೆಂಡ್ಸ್, ಇಂದು ನಾವು ಕ್ಲಾಸ್ 10th ಚಾಪ್ಟರ್ ನಂಬರ್ 20 ವರ್ಲ್ಡ್ ವಾರ್ಸ್ ಆ್ಯಂಡ್ ಇಂಡಿಯಾಸ್ ರೋಲ್ ಎಂಬ ಒಂದು ಚಾಪ್ಟರ್ನ ಡಿಸ್ಕಸ್ ಮಾಡ್ತೀವಿ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ತುಂಬ ಸ್ಪೆಷಲ್ ವಿಡಿಯೋ, ಯಾಕಂದರೆ ಈ ಚಾಪ್ಟರೇ ತುಂಬ ಸ್ಪೆಷಲ್. ಸೊ ಇದು ವರ್ಲ್ಡ್ ವಾರ್ ಅನ್ನೋದು ನೋಡಿಕೊಂಡು ನೀವು ಹೆದರಬೇಡಿ, ತುಂಬ ಟಫ್ ಇರುತ್ತೆ ಈ ಚಾಪ್ಟರು, ತುಂಬ ತಿಳ್ಕೊಳೋದಿದೆ, ಬೇರೆ ಬೇರೆ ದೇಶದ ಬಗ್ಗೆ ಎಲ್ಲ ತಿಳಿಯೋದಿದೆ ಅಂತ ನೀವು ಹೆದರ್ಕೊಳ್ಬೇಡಿ. ಇದು ತುಂಬ ಸಿಂಪಲ್ ಚಾಪ್ಟರು. ನೀವು ಇದನ್ನು ಒಂಥರ ಸ್ಟೋರಿ ಥರ ತಿಳ್ಕೊಂಡ್ರೆ ಇದು ಇನ್ನೂ ಚೆನ್ನಾಗಿರುತ್ತೆ. ನಾನು ನಿಮ್ಗೆ ಇದನ್ನು ತುಂಬ ಡಿಫ್ರೆಂಟ್ ವೇಯಲ್ಲಿ ಇವತ್ತು ಹೇಳ್ಕೊಡ್ತೀನಿ. ಸೊ ಲೆಟ್ಸ್ ಡೈವ್ ಇನ್ ಟು ದ ಟಾಪಿಕ್. ವಿ ಲರ್ನ್ ಅಬೌಟ್ ದ ಫಾಲೋಯಿಂಗ್ ಇನ್ ದಿಸ್ ಚಾಪ್ಟರ್. ಸೊ ಈ ಒಂದು ಚಾಪ್ಟರ್ಲ್ಲಿ ನಾವೇನೇನು ತಿಳಿತೀವಿ? ದ ವರ್ಲ್ಡ್ ವಾರ್, ಫಸ್ಟ್ ವರ್ಲ್ಡ್ ವಾರ್. ಸೊ ಫಸ್ಟ್ ವರ್ಲ್ಡ್ ವಾರು ದ ರೈಸ್ ಆಫ್ ಡಿಕ್ಟೇಟರ್ಸ್ ಬಗ್ಗೆ ತಿಳ್ಕೊತೀವಿ. ಸೆಕೆಂಡ್ ವರ್ಲ್ಡ್ ವಾರು ಮತ್ತು ಆ ಒಂದು ವರ್ಲ್ಡ್ ವಾರ್ಸಲ್ಲಿ ಇಂಡಿಯಾದು ಒಂದು ಕೆಲಸ ಏನು, ಇಂಡಿಯಾಸ್ ರೂಲ್ ಬಗ್ಗೆ ತಿಳಿತೀವಿ. ಸೊ ಲೆಟ್ಸ್ ಡೈವ್ ಡೈರೆಕ್ಟ್ಲಿ ಇನ್ ಟು ದ ಟಾಪಿಕ್, ದ ಫಸ್ಟ್ ವರ್ಲ್ಡ್ ವಾರ್. ಸೊ ಮೊದಲನೆಯ ಮಹಾಯುದ್ಧ, ವಿಶ್ವಯುದ್ಧ ಅಂತ ಕರಿಬೋದು. Even prior to 1914, there were frequent strives and conflicts among the Britain, Germany, France, Italy, Austria-Hungary and Russia to gain control over Europe and its colonies. ಸೊ ಫ್ರೆಂಡ್ಸ್, ಒಂದು ವಾರ್ ಅಂತ ಬಂದಾಗ ನೀವು ಫಸ್ಟ್ ವಾರನ್ನು ನೀವು ಚಿಕ್ಕ ಒಂದು ಪಾಯಿಂಟಿಂದ ನೀವು ತಿಳ್ಕೊಳ್ಳಿ. ಈಗ ಏನಾದರೂ ಒಂದು ಜಗಳ ಆಗ್ತಾಯಿದೆ, ನಿಮ್ಮ ಫ್ರೆಂಡ್ಸ್ ಜೊತೆ ಏನಾದ್ರು ಜಗಳ ಆಗ್ತಾಯಿದೆ ಅಂದರೆ ಮೇನ್ ಆಗೋದ್ರಲ್ಲಿ ರೀಸನ್ಸ್ ಏನಿರ್ಬೋದು? ಒಂದೇ ಮ್ಯೂಚುವಲ್ ಡಿಸ್ಟ್ರಸ್ಟ್, ಅಂದರೆ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇಲ್ಲ, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಸೊ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದಾರೇನೋ, ಅಥವಾ ನಮ್ಮ ಒಂದು ಸ್ವಾರ್ಥ ಆಗಿರ್ಬೋದು, ಸ್ವಾರ್ಥಕ್ಕೋಸ್ಕರ ಜಗಳ ಆಡ್ತಾ ಇರ್ಬೋದು. ಸೊ ಈ ಥರ. ಓಕೆ. ಸೊ ಈಗ ದೊಡ್ಡ ದೊಡ್ಡ ಗಾತ್ರದಲ್ಲಿ ಯುದ್ಧ ಆಗುವಾಗ ಸುಮಾರು ರೀಸನ್ಸ್ ಇರುತ್ತೆ. ಒಂದು ಮ್ಯೂಚುವಲ್ ಡಿಸ್ಟ್ರಸ್ಟು, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಅಥವಾ ಪೊಲಿಟಿಕಲ್ ಗೇನ್ಸು, ಸ್ವಾರ್ಥ, ಅಥವಾ ಇನ್ನೊಂದು ಬರುತ್ತೆ ಇಲ್ಲಿ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಬರುತ್ತೆ. ಓಕೆ. ಸೊ ಈ ಒಂದು ರೀಸನ್ಸ್ ಮೇಲೇ ಯುದ್ಧಗಳಾಗೋದು. ಸೊ ಈ ಥರ ಯುದ್ಧಗಳಾಗುವಾಗ ಎಲ್ಲ ಯುದ್ಧದೂ ಅಂತಿಮ ಒಂದು ನಿರ್ಣಯ ಏನಂದರೆ ವಿನಾಶ, ಡಿಸ್ಟ್ರಕ್ಷನ್ನೇ ಆಗೋದು. ಅಲ್ಟಿಮೇಟ್ ರಿಸಲ್ಟ್ ಆಫ್ ವಾರ್ ಈಸ್ ಡಿಸ್ಟ್ರಕ್ಷನ್. ಸೊ ಈ ಒಂದು ಫಸ್ಟ್ ವರ್ಲ್ಡ್ ವಾರು ಸೆಕೆಂಡ್ ವರ್ಲ್ಡ್ ವಾರ್ ಅಂತ ಯಾಕೆ ಕರೆದ್ರು ಅಂದರೆ, ಇದು ಬರೀ ಒಂದು ಕಿಂಗ್ಡಮ್ಮು ಮತ್ತೊಂದು ಕಿಂಗ್ಡಮ್ ಜೊತೆ ಯುದ್ಧ ಮಾಡಿದ್ದಲ್ಲ, ಸುಮಾರು ಗ್ರೂಪ್ ಆಫ್ ಕಂಟ್ರೀಸ್ ಸೇರಿಕೊಂಡು ಯುದ್ಧ ಮಾಡಿದ್ದು. ಅದಕ್ಕೆ ವರ್ಲ್ಡ್ ವಾರ್ ಅಂತ ಕರೆದಿದ್ದು. ತುಂಬ ದೊಡ್ಡ ವಿನಾಶ ಆಗತ್ತಿದ್ರೆ ಈ ಒಂದು ವರ್ಲ್ಡ್ ವಾರಿಂದ. ನಾನು ನಿಮಗೆ ಚಿತ್ರದ ಮೂಲಕ ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ 1914ಕ್ಕಿಂತ ಮೊದಲು ಸಹ ಸುಮಾರು ಇಂಟರ್ನಲ್ ಸ್ಟ್ರೈಫ್ಸ್ ಬಗ್ಗೆ ನಿಮಗೆ ಕಾನ್ಸೆಪ್ಟ್ ಗೊತ್ತಿರುತ್ತೆ, ಹಿಂದೆ ನಮ್ಮ ವಿಡಿಯೋಸ್ ನೋಡಿದರೆ. ಸೊ ಇಂಟರ್ನಲ್ ಸ್ಟ್ರೈಫ್ಸ್ ಅಂದರೆ ಏನಂದರೆ, ಈಗ ಮತ್ತೊಂದು ಸತಿ ಹೇಳ್ಬಿಡ್ತೀನಿ ನಿಮಗೆ. ಇಂಟರ್ನಲ್ ಸ್ಟ್ರೈಫ್ಸ್ ಅಂದರೆ ಒಳಗಿನ ಜಗಳಗಳು. ಇಲ್ಲಿ ಸ್ಟ್ರೈಫ್ಸ್ ಅಂತ ಕೊಟ್ಟಿದ್ದಾರೆ, ಸೊ ಆಬ್ವಿಯಸ್ಲಿ ಅದು ಜಗಳ ಅಂತ. ಕಾನ್ಫ್ಲಿಕ್ಟ್ಸ್ ಅಂದ್ರೂ ಜಗಳ. ಸೊ ಎಲ್ಲಿ ಜಗಳ ಆಗ್ತಾಯಿತ್ತು? ಬ್ರಿಟನ್ನು, ಗ್ರೇಟ್ ಬ್ರಿಟನ್ನು, ಜರ್ಮನಿ, ಫ್ರಾನ್ಸು, ಇಟಲಿ, ಆಸ್ಟ್ರಿಯಾ-ಹಂಗರಿ, ರಷ್ಯಾ. ಸೊ ಇವ್ರ ನಡುವೆ ಜಗಳ ಆಗ್ತಾಯಿತ್ತು. ಯಾಕೆ? ಸ್ವಾರ್ಥ. ಓಕೆ. ಪೊಲಿಟಿಕಲ್ ಗೇನ್ಸು. ಏನು ಗೇನ್ಸು? ಅವ್ರಿಗೆ ಯುರೋಪ್ ಮೇಲೆ ಮತ್ತು ಅದರದ್ದು ಒಂದು ಕಾಲನೀಸ್ ಮೇಲೆ, ಯುರೋಪ್ ಆಡಳಿತದ ಅಂಡರ್ ಇರುವಂಥ ಒಂದು ಪ್ರದೇಶಗಳ ಮೇಲೆ ತಮ್ಮ ಒಂದು ಆಡಳಿತ ಮಾಡ್ಕೊಳ್ಬೇಕಂತ ತುಂಬ ಕಷ್ಟಪಡ್ತಾಯಿದ್ರು. ಯಾರು ಇವರು? ಬ್ರಿಟನ್ನು, ಜರ್ಮನಿ, ಫ್ರಾನ್ಸ್, ಇಟಲಿ, ಆಸ್ಟ್ರಿಯಾ-ಹಂಗರಿ ಮತ್ತು ರಷ್ಯಾ. ಸೊ ಇವರು ಒಬ್ರಿಗೊಬ್ಬರ ಮೇಲೆ ಕಿತ್ತಾಡ್ತಾಯಿದ್ರು. ಓಕೆ. ಫಸ್ಟ್ ಆಫ್ ಆಲ್ ನಾನು ನಿಮಗೆ ಇದು ನಿಮ್ಗೆ ಗೊತ್ತಿರುತ್ತೆ, ಸುಮಾರು ದೇಶಗಳು ನಿಮ್ಗೆ ಗೊತ್ತಿರುತ್ತೆ. ಬ್ರಿಟನ್ ಅಂದರೆ ಏನಂತ, ಎಲ್ಲಿದೆ ಅಂತ ಗೊತ್ತಿರುತ್ತೆ. ಜರ್ಮನಿ, ಫ್ರಾನ್ಸ್, ಇಟಲಿ, ಆಸ್ಟ್ರಿಯಾ-ಹಂಗರಿ ನಿಮ್ಗೆ ಹೊಸದಾಗಿರ್ಬೋದು, ಮತ್ತು ರಷ್ಯಾ. ಸೊ ಈ ಎಲ್ಲ ಒಂದು ಕಂಟ್ರೀಸ್ನೂ ಸಹ ನಾನು ನಿಮಗೆ ಒಂದು ಚಿತ್ರದ ಮೂಲಕ ಎಲ್ಲೆಲ್ಲಿ ಸಿಚುವೇಟ್ ಆಗಿದೆ ಅಂತ ವರ್ಲ್ಡ್ ಮ್ಯಾಪಲ್ಲಿ ತೋರಿಸ್ತೀನಿ. ಓಕೆ. ಸೊ ಫ್ರೆಂಡ್ಸ್, ಇದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ ವರ್ಲ್ಡ್ ವಾರ್ ಆಗುವಾಗ ಏನಾಯ್ತಂತ. ಸೊ ಇಲ್ಲಿ ನೋಡ್ಬೋದು ನೀವು 1914 ಟೈಮಲ್ಲಿರುವಂಥ ಒಂದು ಮ್ಯಾಪಿನ ಒಂದು ನಕ್ಷೆ ಇದು. ಓಕೆ. ಸೊ ಇಲ್ಲಿ ನೀವು ನೋಡ್ಬೋದು, ತುಂಬ ದೊಡ್ಡ ಒಂದು ರಾಷ್ಟ್ರ ಇದು ರಷ್ಯಾ. ಸೋವಿಯತ್ ಯೂನಿಯನ್ ಅಂತಲೂ ಕರೀತಾರೆ ಇದನ್ನು, ಸೋವಿಯತ್ ಯೂನಿಯನ್ ರಷ್ಯಾ ಅಂತಲೂ ಕರೀತಾರೆ. ಮತ್ತು ಇಲ್ಲಿ ಆಸ್ಟ್ರಿಯಾ-ಹಂಗೇರಿ ಅಂತ ಇದೆ ತಾನೆ. ಸೊ ಇದು ಆಸ್ಟ್ರಿಯಾ-ಹಂಗೇರಿ ಎಲ್ಲಂದರೆ, ನೀವು ಶಾರ್ಟಾಗಿ ಇದನ್ನು ಆಸ್ಟ್ರಿಯಾ ಅಂತಲೂ ಕರಿಬೋದು. ಇದು ಪಿಂಕ್ ಕಲರಲ್ಲಿ ಮಾರ್ಕ್ ಮಾಡಿದ್ದಾರೆ ನೋಡಿ, ಅದೇ ಇದು ಆಸ್ಟ್ರಿಯಾ-ಹಂಗಾರಿ. ಮತ್ತು ಗ್ರೇಟ್ ಬ್ರಿಟನ್ನು ಇಲ್ಲಿ ತೋರಿಸಿದ್ದಾರೆ, ಆರೆಂಜ್ ಕಲರಲ್ಲಿ ಡಿಪಿಕ್ಟ್ ಆಗಿದೆ, ಇದು ಗ್ರೇಟ್ ಬ್ರಿಟನ್. ಜರ್ಮನಿ ಎಂಬುದನ್ನು ಗ್ರೀನ್ ಕಲರಿಂದ ಡಿಪಿಕ್ಟ್ ಮಾಡಿದ್ದಾರೆ. ಫ್ರಾನ್ಸ್ನ ರೆಡ್ ಕಲರಿಂದ ಡಿಪಿಕ್ಟ್ ಮಾಡಿದ್ದಾರೆ. ಇಟಲಿನ ಪರ್ಪಲ್ ಕಲರಿಂದ ಡಿಪಿಕ್ಟ್ ಮಾಡಿದ್ದಾರೆ. ಓಕೆ. ಸೊ ಈ ಒಂದು ರಾಷ್ಟ್ರಗಳ ನಡುವೆ ಜಗಳ ಆಗ್ತಾಯಿತ್ತು. ಯಾವುದಕ್ಕೋಸ್ಕರ ಜಗಳ ಆಗ್ತಾಯಿತ್ತು ಅಂದರೆ, ಫ್ರೆಂಚ್ ಅಂತ ಇದ್ದೀನಿ, ಯುರೋಪಿನ ಅಂಡರ್ ಇರುವಂಥ ಪ್ರದೇಶಗಳನ್ನು ನಾವು ಕ್ಯಾಪ್ಚರ್ ಮಾಡ್ಕೊಳ್ಬೇಕಂತ ಯಾರ್ಯಾರು ಜಗಳ ಆಡ್ತಾಯಿದ್ರು? ರಷ್ಯಾ, ಆಸ್ಟ್ರಿಯಾ-ಹಂಗಾರಿ, ಗ್ರೇಟ್ ಬ್ರಿಟನ್, ಜರ್ಮನ್, ಫ್ರಾನ್ಸ್ ಮತ್ತು ಇಟಲಿ. ಓಕೆ. ಈ ಮ್ಯಾಪನ್ನು ನೀವು ಬೇಕಾದ್ರೆ ಒಂದು ಸ್ಕ್ರೀನ್ಶಾಟ್ ತಗೊಳ್ಬೋದು. ಸೊ ವಾಪಸ್ ಬುಕ್ಕಿಗೆ ಬಂದಿದ್ದೀವಿ. ಸೊ ಇದೇ ಆ ಕಂಟ್ರೀಸ್. ಓಕೆ. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆ್ಯಂಡ್
ನ್ಯೂ ಇನ್ವೆನ್ಷನ್ಸ್ ಲೆಡ್ ಟು ದ ಸಿವಿಯರ್ ಕಾಂಪಿಟೇಷನ್ ಅಮಂಗ್ ಯುರೋಪಿಯನ್ ಕಂಟ್ರೀಸ್. ಸೊ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗುತ್ತೆ, ಆವಾಗ ಇಂಡಸ್ಟ್ರೀಸ್ ಎಲ್ಲ ಜಾಸ್ತಿ ಹೆಚ್ಚಿನ ಮಟ್ಟದಲ್ಲಿ ಬೆಳೆಯುತ್ತೆ, ಮತ್ತು ಅದರಿಂದ ಒಂದು ಯುರೋಪಿಯನ್ ಕಂಟ್ರಿ ಮತ್ತೊಂದು ಯುರೋಪಿಯನ್ ಕಂಟ್ರಿ ಜೊತೆ ಸುಮ್ಮನೆ ಕಾಂಪಿಟೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದರೆ ಎಲ್ಲ ರೀತಿಯಲ್ಲೂ ಎಕಾನಾಮಿಕ್ ಸೆಕ್ಟರಲ್ಲಿ ಯಾರು ಹೆಚ್ಚು ಪ್ರಗತಿ ಮಾಡ್ತಾ ಇದ್ದಾರೆ, ಮತ್ತು ಸೋಷಿಯಲ್ ಸೆಕ್ಟರಲ್ಲಿ ಯಾರು ಚೆನ್ನಾಗಿರ್ತಾ ಇದ್ದಾರೆ, ಫೈನಾನ್ಷಿಯಲಿ ಯಾವ ಸ್ಟೇಟಿನ ಚೆನ್ನಾಗಿದೆ ಅಂತ ಕಾಂಪಿಟೇಷನ್ ಸ್ಟಾರ್ಟ್ ಆಗಿಬಿಡ್ತು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದ ಕೂಡಲೇ. There is a history spanning centuries of rivalry among European countries with regard to capturing markets and the resources of innumerable countries of the world, including India. ಸೊ ನಿಮ್ಗೆ ಗೊತ್ತಿದೆ, ಆ, ಒಂದು ಯುರೋಪಿಯನ್ ಕಂಟ್ರೀಸು ಇಂಡಿಯಾದಲ್ಲಿ ನಮ್ಮ ಒಂದು ಅಸ್ತಿತ್ವ ಇರಬೇಕಂತ ಕಿತ್ತಾಡಿರುವಂಥ ವಾರ್ಸ್ ಯಾವುದು? ಕರೆಕ್ಟ್, ಕರ್ನಾಟಿಕ್ ವಾರ್ಸ್. ಸೊ ಇದರಲ್ಲಿ ನೀವು ಫ್ರೆಂಚು ಮತ್ತು ಇಂಗ್ಲೀಷರ ಬಗ್ಗೆ ನೀವು ನೋಡ್ತೀರಾ ಇಲ್ಲಿ. ಸೊ ಇಂಗ್ಲೆಂಡು ಮತ್ತು ಫ್ರೆಂಚ್ ನಡುವೆ ಆಗಿರುವಂಥ ವಾರ್ಸ್ ಬಗ್ಗೆ ನೀವು ನೋಡ್ತೀರಾ. ಸೊ ಇದೇ ಥರ ಸುಮಾರು ಯುರೋಪಿಯನ್ ಕಂಟ್ರೀಸು ಎಲ್ಲ ರೀತಿಯಲ್ಲೂ ನಾವೇ ಜಾಸ್ತಿ ಶ್ರೇಷ್ಠರಾಗಬೇಕಂತ ಸುಪಿಯಾರಿಟಿ ಕಾಂಪ್ಲೆಕ್ಸ್ ಅಂತಿತ್ತಾನೆ, ಸೊ ಅದನ್ನು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಯಿದ್ರು. ಓಕೆ, ದ ಅಗ್ರಿಮೆಂಟ್ಸ್ ಅರೈವ್ಡ್ in this process severed to keep alive in the boundaries disputes of many countries. ಸೊ ಒಂದು ದೇಶ ಮತ್ತೊಂದು ದೇಶ ಫುಲ್ ಅಂಟ್ಕೊಂಡೇ ಇತ್ತು, ನೋಡಿದ್ವಿ ತಾನೆ ಈಗ ತಾನೆ. ಒಂದರ ಪಕ್ಕ ಮತ್ತೊಂದು ದೇಶ ಇತ್ತು ತಾನೆ, ಆಸ್ಟ್ರಿಯಾ, ಹಂಗಾರಿ, ಇಟಲಿ, ಜರ್ಮನಿ, ಫ್ರಾನ್ಸು, ರಷ್ಯಾ ಎಲ್ಲ ಒಂದಕ್ಕೊಂದು ಅಂಟ್ಕೊಂಡಿತ್ತು ಅಂತಾರಾಷ್ಟ್ರಗಳು. ಸೊ ಅಲ್ಲಿ ಸುಮಾರು ಡಿಸ್ಪ್ಯೂಟ್ಸು, ಸುಮಾರು ಜಗಳಗಳು ಆಗ್ತಾನೆ ಇತ್ತು. ದಿಸ್ ಶುಕ್ ದ ಬ್ಯಾಲೆನ್ಸ್ ಆಫ್ ಪವರ್ ಈಕ್ವೇಷನ್ಸ್ ಬಿಟ್ವೀನ್ ದ ಸ್ಟ್ರಾಂಗ್ ಯುರೋಪಿಯನ್ ಕಂಟ್ರೀಸ್. ಸೊ ಬ್ಯಾಲೆನ್ಸ್ ಇರಲಿಲ್ಲ ಯುರೋಪಿಯನ್ ಕಂಟ್ರೀಸ್ ನಡುವೆ. ಯುರೋಪಿಯನ್ ಕಂಟ್ರೀಸ್ ಅಂದರೆ ನೀವು ಬರೀ ಇಂಗ್ಲೆಂಡು, ಬರೀ ಬ್ರಿಟಿಷರು ಅಂತ ಅಂದ್ಕೊಳ್ಬೇಡಿ. ಅದರಲ್ಲಿ ಇವರು ಬರ್ತಾರೆ, ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು, ಇಟಲಿ ಅವರು, ಮತ್ತು ಎಲ್ಲರೂ ಬರ್ತಾರೆ. ಓಕೆ, ಸೊ ಮುಂದೆ ಹೋಗೋಣ. ಡ್ಯೂ ಟು ದ ಅಬೋವ್ ಸ್ಟೇಟ್ ಆಫ್ ಅಫೇರ್ಸ್ ಎವ್ರಿ ಸ್ಟ್ರಾಂಗ್ ನೇಷನ್ ಇಂಡಲ್ಜ್ಡ್ ಇನ್ ಎಕ್ಸ್ಟ್ರೀಮ್ ಮಿಲಿಟರೈಸೇಷನ್. ಸೊ ಪ್ರತಿಯೊಂದು ಸ್ಟ್ರಾಂಗ್ ನೇಷನ್ನು, ಜರ್ಮನಿ, ಇಟಲಿ, ಫ್ರಾನ್ಸು, ಸೊ ಅವರೆಲ್ಲ ತಮ್ಮ ಒಂದು ಮಿಲಿಟರಿ ಪವರ್ನ ಹೆಚ್ಚು ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಒಬ್ರಿಗೊಬ್ರು ಒಂಥರ ಕೋಲ್ಡ್ ವಾರ್ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಓಕೆ, ಮಿಲಿಟರೈಸೇಷನ್ ಅಂದರೆ ತಮ್ಮ ಒಂದು ಮಿಲಿಟರಿ ಪವರ್ನ ಎಕ್ಸ್ಪ್ಯಾಂಡ್ ಮಾಡೋದು. ಮೆನಿ ಅಲಯನ್ಸ್ ಪ್ಯಾಕ್ಸ್ ವೇರ್ ಫಾರ್ಮ್ಡ್. ಸೊ ಈ ಒಂದು ಸಮಯದಲ್ಲಿ ಅಲಯನ್ಸಸ್ ಆಗುತ್ತೆ. ಓಕೆ, ಸೊ ಇದು ತುಂಬ ಇಂಪಾರ್ಟೆಂಟು. ಈ ಅಲಯನ್ಸಸ್ಸು ಅಂದರೆ ಒಪ್ಪಂದಗಳು, ಟ್ರೀಟಿಗಳು ಅನ್ನೋ ಥರ ಯಾವ್ಯಾವ ದೇಶಗಳ ನಡುವೆ ಟ್ರೀಟಿಗಳಾಯಿತು ಅಂತ ಮತ್ತೊಂದು ಚಿತ್ರದ ಮೂಲಕ ನಿಮಗೆ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಈಗ ನೀವು ಈ ಒಂದು ಚಿತ್ರದಲ್ಲಿ ನೋಡ್ತಾ ಇರೋದೇನೆಂದರೆ, ಈ ಒಂದು ಚಿತ್ರದಲ್ಲಿ ನೀವು ನೋಡ್ತಾ ಇರೋದು ಏನು ಅಲಯನ್ಸಸ್ ಮಾಡ್ಕೊಂಡಿರುವಂಥದ್ದು. ಓಕೆ, ಸೊ ಫಸ್ಟ್ ಒಂದು ಒಪ್ಪಂದ ಯಾವ್ಯಾವ ಕಂಟ್ರೀಸ್ನ ನಡುವೆ ಆಗತ್ತಂದರೆ ಯುನೈಟೆಡ್ ಕಿಂಗ್ಡಮ್ ಅಥವಾ ಗ್ರೇಟ್ ಬ್ರಿಟನ್ನು, ಮತ್ತು USA, ಫ್ರಾನ್ಸ್, ಮತ್ತು ಸೋವಿಯತ್ ಯೂನಿಯನ್ ಅಥವಾ ರಷ್ಯಾ. ಓಕೆ, ಸೋವಿಯತ್ ಯೂನಿಯನ್ ಅಂದರೆ ರಷ್ಯಾ, ಮತ್ತು ಜರ್ಮನಿ, ಇಟಲಿ, ಜಪಾನ್ ನಡುವೆ ಒಂದು ಸಂಬಂಧ ಅಂದರೆ ಒಂಥರ ಪವರ್ಸ್ ನಡುವೆ ಒಂದು ಪ್ಯಾಕ್ಟ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಸೊ ಇದು ಫಸ್ಟ್ ವರ್ಲ್ಡ್ ವಾರ್ ಮತ್ತು ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಆಗಿದ್ದು. ಸೊ ಇಲ್ಲಿ ಜರ್ಮನಿ ಬದಲು ಇಲ್ಲಿ ಥರ್ಡ್ ರೈಕ್ ಅಂತ ಬರ್ತಿದ್ದಾರೆ. ಇದು ಥರ್ಡ್ ರೈಕ್ ಅಂದರೆ ಇದು ಹಿಟ್ಲರ್ ಟೈಮಲ್ಲಿ ಬಂದಿರುವಂಥ ಒಂದು ಫ್ಲಾಗ್. ಓಕೆ, ಅಷ್ಟೇ. ಇದು ಈ ಒಂದು ದೇಶಗಳ ನಡುವೆ ಒಂದು ಸಂಬಂಧ ಸ್ಟಾರ್ಟ್ ಆಗಿಬಿಡ್ತು. ಅಂದರೆ ಈ ಒಂದು ಫಾರ್ ಎಕ್ಸಾಂಪಲ್ ಒಂದು ಜರ್ಮನಿ ಬಂದುಬಿಟ್ಟು ಸೋವಿಯತ್ ಯೂನಿಯನ್ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದರೆ ಈ ಯುನೈಟೆಡ್ ಕಿಂಗ್ಡಮ್, USA ಮತ್ತು ಫ್ರಾನ್ಸು ಸಹ ಸೋವಿಯತ್ ಯೂನಿಯನ್ಗೆ ಸಪೋರ್ಟ್ ಮಾಡಬೇಕು. ಸೊ ಆ ಥರ. ಓಕೆ, ಅದಕ್ಕೆ ಅಲಯನ್ಸ್ ಅಂತ ಕರಿತೀವಿ. ಸೊ ಅದೇ ಇಲ್ಲಿ ಕೊಟ್ಟಿರೋದು ಮೆನಿ ಅಲಯನ್ಸಸ್ ಪ್ಯಾಕ್ಟ್ ವೇರ್ ಫಾರ್ಮ್ಡ್ ಅಂತ ಕೊಟ್ಟಿದ್ದಾರೆ. ಎಕ್ಸ್ಟ್ರೀಮ್ ನ್ಯಾಷನಲಿಸಮ್ ಬಿಗ್ಯಾನ್ ಟು ಡೆವಲಪ್ ಇನ್ ಸಮ್ ಕಂಟ್ರೀಸ್. ಸೊ ಸುಮಾರು ನ್ಯಾಷನಲಿಸ್ಟಿಕ್ ಲೀಡರ್ಸು ಬಂದುಬಿಡ್ತಾರೆ, ನ್ಯಾಷನಲಿಸಮ್ ಬಂದುಬಿಡುತ್ತೆ. ನಮ್ಮ ದೇಶ ನಮ್ಮ ಭಾವನೆ ಜನರಲ್ಲೂ ಮೂಡ್ಬಿಡತ್ತೆ. ಇಂಪೆರಿಯಲಿಸ್ಟ್ ಟೆಂಡೆನ್ಸೀಸ್ ಸ್ಟ್ರೆಂಥನ್ಡ್. ಸೊ ಇಂಪೆರಿಯಲಿಸ್ಟ್ ಅಂದರೆ ಫುಲ್ಲು ವೈಲೆನ್ಸ್ ಇರುವಂಥ ಒಂದು ಸಿಚುವೇಶನ್ ಬಂದುಬಿಡುತ್ತೆ. ದ ಫಸ್ಟ್ ವರ್ಲ್ಡ್ ವಾರ್ ಡಿವೈಡೆಡ್ ದ ಕಂಟ್ರೀಸ್ ಇಂಟು 2 ಗ್ರೂಪ್ಸ್. ಸೊ ನಾನು ಈಗಲೇ ತಾನೇ ಹೇಳಿದೆ ತಾನೆ, 2 ಗ್ರೂಪ್ಸ್ ಆಗಿ ಡಿವೈಡ್ ಆಗುತ್ತೆ. ಎಲ್ಲ ಕಂಟ್ರೀಸು ಒಂದೊಂದು ಟೀಮ್ ಆಗಿ ಸೇರ್ಕೊಂಡು ಬಿಡುತ್ತೆ, 2 ಟೀಮ್ಸ್ ಆಗುತ್ತೆ. ಬ್ರಿಟನ್, ಫ್ರಾನ್ಸ್ ಆ್ಯಂಡ್ ರಷ್ಯಾ ಫಾರ್ಮ್ ದ ಟ್ರಿಪಲ್ ಎಂಟೆಂಟೆ ಪ್ಯಾಕ್ಟ್. ಓಕೆ, ಟ್ರಿಪಲ್ ಎಂಟೆಂಟೆ ಎಂಬ ಒಂದು ಅಲಯನ್ಸ್ ಥ್ರೂ ಬ್ರಿಟನ್, ಫ್ರಾನ್ಸ್ ಮತ್ತು ರಷ್ಯಾ ಸೇರ್ಕೊಳ್ಳುತ್ತೆ. ಮತ್ತು ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ USA ಬರುತ್ತೆ. ಓಕೆ, ಈಗ ಸದ್ಯಕ್ಕೆ ಫಸ್ಟ್ ವರ್ಲ್ಡ್ ವಾರ್ ಟೈಮಲ್ಲಿ ಬ್ರಿಟನ್, ಫ್ರಾನ್ಸ್ ಮತ್ತು ರಷ್ಯಾ ಒಂದು ಟೀಮಾಗಿ ಟ್ರಿಪಲ್ ಎಂಟೆಂಟೆ ಮಾಡಿಕೊಂಡು ಒಂದು ಟೀಮಾಗಿ ಸೇರ್ಕೊಳುತ್ತೆ. ವೆರಾಸ್ ಜರ್ಮನಿ, ಆಸ್ಟ್ರಿಯಾ, ಹಂಗಾರಿ ಆ್ಯಂಡ್ ಇಟಲಿ ಎಂಟರ್ಡ್ ಇಂಟು ಟ್ರಿಪಲ್ ಅಲಯನ್ಸ್ ಪ್ಯಾಕ್ಟ್. ಸೊ ಜರ್ಮನಿ, ಆಸ್ಟ್ರಿಯಾ, ಹಂಗಾರಿ ಮತ್ತು ಇಟಲಿ ಒಂದು ಟೀಮಾಗಿ ಆಗಿಬಿಡುತ್ತೆ. ಆಮೇಲೆ ಜಪಾನು, ಚೈನಾನು ಬರುತ್ತೆ. ಈ ಫಸ್ಟ್ ವರ್ಲ್ಡ್ ವಾರ್ ಟೈಮಲ್ಲಿ ಜರ್ಮನಿ, ಆಸ್ಟ್ರಿಯಾ, ಹಂಗಾರಿ ಮತ್ತು ಇಟಲಿ ಒಂದು ಟೀಮಾಗಿ ಸೇರ್ಕೊಳ್ಳುತ್ತೆ.
ಟ್ರಿಪಲ್ ಅಲಯನ್ಸ್. ಸೊ ಟ್ರಿಪಲ್ ಎಂಟಿಟಿ ಅಂದರೆ ಬ್ರಿಟನ್, ಫ್ರಾನ್ಸ್ ಆ್ಯಂಡ್ ರಷ್ಯಾ. ಟ್ರಿಪಲ್ ಅಲಯನ್ಸ್ ಅಂದರೆ ಜರ್ಮನಿ, ಆಸ್ಟ್ರಿಯಾ, ಹಂಗಾರಿ ಆ್ಯಂಡ್ ಇಟಲಿ. ಓಕೆ, ಸೊ ಇದನ್ನು ನೀವು ಒಂಥರ ಹೋಲಿಸ್ಬೋದು. ಕರ್ನಾಟಿಕ್ ವಾರ್ಸಲ್ಲಿ ಆಗುವಾಗ್ಲೂ ಇಂಡಿಯಾದಲ್ಲಿ ಇದೇ ಥರ ಆಗಿತ್ತು. ಚಂದಾ ಸಾಹೇಬು ಮತ್ತು ಫ್ರೆಂಚರು ಅವರೆಲ್ಲ ಒಂದು ಟೀಮ್ ಆಗಿಬಿಟ್ರು. ಮತ್ತು ಅನ್ವರುದ್ದೀನ್ ಬ್ರಿಟಿಷರೆಲ್ಲ ಒಂದು ಟೀಮ್ ಆದರು. ಸೊ ಈ ಥರದ್ದೇ ಆಗಿತ್ತು ತಾನೇ ಕರ್ನಾಟಿಕ್ ವಾರಲ್ಲೂ. ಸೊ ಅದೇ ಥರ ಇವರೆಲ್ಲರೂ ಒಂದು ಟೀಮ್ ಆದರು. ಟ್ರಿಪಲ್ ಎಂಟೈಟಿ ಮತ್ತು ಟ್ರಿಪಲ್ ಅಲಯನ್ಸ್ ಫಾರ್ಮ್ ಆಯಿತು. ವಿತಿನ್ ಅ ಶಾರ್ಟ್ ವೈಲ್ ಇಟಲಿ ಜಾಯಿಂಟ್ ದ ರೈವಲ್ ಗ್ರೂಪ್. ಸೊ ಕೆಲವೇ ಸಮಯದಲ್ಲಿ ಇಟಲಿ ಏನು ಆಡತ್ತಂದರೆ ಈ ಒಂದು ಟೀಮಲ್ಲಿ ಇತ್ತು ತಾನೆ ಟ್ರಿಪಲ್ ಅಲಯನ್ಸ್ ಟೀಮಲ್ಲಿ, ಅದನ್ನು ಬಿಟ್ಬಿಟ್ಟು ಇಟಲಿ ಟ್ರಿಪಲ್ ಎಂಟಿಟಿ ಟೀಮಿಗೆ ಸೇರ್ಕೊಂಡ್ಬಿಡುತ್ತೆ. ಅಂದರೆ ಟ್ರಿಪಲ್ ಅಲಯನ್ಸಿಗೆ ದ್ರೋಹ ಮಾಡಿ ಟ್ರಿಪಲ್ ಎಂಟಿಟಿಗೆ ಸೇರ್ಕೊಂಡ್ಬಿಡುತ್ತೆ ಇಟಲಿ. ವಿತಿನ್ ಅ ಶಾರ್ಟ್ ವೈಲ್, ಓಕೆ ಇದಾಯಿತು. ಆಸ್ ದ ವಾರ್ ಪ್ರೋಗ್ರೆಸ್ ದ ಗ್ರೂಪ್ಸ್ ಚೇಂಜ್ಡ್ ಇನ್ ಸ್ಟ್ರಕ್ಚರ್. ಸೊ ವಾರ್ ನಡೀತಾ ಇದ್ದಂಗೆ ಈ ಥರನೇ ಗ್ರೂಪ್ ಇರಲ್ಲ, ಬೇರೆ ಬೇರೆ ಗ್ರೂಪ್ಸು ಫಾರ್ಮ್ ಆಗಿಬಿಡುತ್ತೆ. ಮತ್ತು USA ಬರುತ್ತೆ, ಚೈನಾ, ಜಪಾನು ಸೇರ್ಕೊಂಡ್ಬಿಡುತ್ತೆ ವಾರಲ್ಲಿ, ಆಫ್ರಿಕಾನೂ ಸೇರ್ಕೊಳುತ್ತೆ. ಓಕೆ, ದ ಫಸ್ಟ್ ವರ್ಲ್ಡ್ ವಾರ್ ಟುಕ್ ಪ್ಲೇಸ್ ಬಿಟ್ವೀನ್ 1914 ಆ್ಯಂಡ್ 1918. ಸೊ 1914 ಇಂದ 1918 ತನಕ ಫಸ್ಟ್ ವರ್ಲ್ಡ್ ವಾರ್ ನಡೆಯುತ್ತೆ. ದ ಇಮಿಡಿಯೇಟ್ ರೀಸನ್ ಫಾರ್ ದ ವಾರ್, ದ ಅಸಾಸಿನೇಷನ್ ಆಫ್ ದ ಆಸ್ಟ್ರಿಯನ್ ಪ್ರಿನ್ಸ್ ಆರ್ಚ್ಡ್ಯೂಕ್ ಫ್ರಾನ್ಸ್ ಫರ್ಡಿನಾಂಡ್ ಆನ್ 28th July. ಸೊ ಈ ಒಂದು ಪ್ರಿನ್ಸು ಅಂದರೆ ಆಸ್ಟ್ರಿಯನ್ ಪ್ರಿನ್ಸ್ ಅವರು ಫರ್ಡಿನಾಂಡ್ ಅಂತ ಫುಲ್ ನೇಮ್ ಕೊಟ್ಟಿದ್ದಾರೆ ಇಲ್ಲಿ, ಆರ್ಚ್ಡ್ಯೂಕ್ ಫ್ರಾನ್ಸ್ ಫರ್ಡಿನಾಂಡ್ ಅಂತ. 28 ಜುಲೈಯಲ್ಲಿ ಅವ್ರದ್ದು ಒಂದು ಕೊಲೆ ಆಗಿಬಿಡುತ್ತೆ, ಈ ಒಂದು ಫರ್ಡಿನಾಂಡ್ ಪ್ರಿನ್ಸ್ದು. ಯಾರು ಕೊಲೆ ಮಾಡ್ತಾರೆ ಅಂದರೆ ಆ್ಯಕ್ಚುಲಿ ಈ ಒಂದು ನ್ಯಾಷನಲಿಸಮ್ ಫಾಲೋ ಮಾಡುವಂಥ ಒಂದು ವ್ಯಕ್ತಿ ಇರ್ತಾನೆ, ನ್ಯಾಷನಲಿಸ್ಟು. ಸೊ ಅವನು ನಮ್ಮದೇ ಒಂದು ಸಪ್ರೇಟ್ ದೇಶ ಆಗಬೇಕು ಅಂದ್ಕೊಂಡು ಆಸ್ಟ್ರಿಯನ್ ಪ್ರಿನ್ಸ್ನ ಕೊಂದು ಬಿಡ್ತಾನೆ. ಓಕೆ, ಸೊ ಈ ಥರ ಅಂದರೆ ಅದು ಬೇರೆದೇ ಸ್ಟೋರಿ, ಇಲ್ಲಿ ಸ್ಟೋರಿ ಎಲ್ಲ ಕೊಟ್ಟಿಲ್ಲ ಜಾಸ್ತಿ, ಬರೀ ನೀವು ಆಸ್ಟ್ರಿಯನ್ ಪ್ರಿನ್ಸ್ದು ಕೊಲೆ ಆಗತ್ತಂತ ನೆನ್ಪಿಟ್ಕೊಳ್ಳಿ. ಸೊ ಇದರಿಂದನೇ ಈ ಒಂದು ವಾರ್ ಸ್ಟಾರ್ಟ್ ಆಗಿದ್ದು, ಫಸ್ಟ್ ವರ್ಲ್ಡ್ ವಾರ್. ದಿಸ್ ಇನ್ಸಿಡೆಂಟ್ ಕ್ರಿಯೇಟೆಡ್ ಅ ರಿಫ್ಟ್ ಬಿಟ್ವೀನ್ ಆಸ್ಟ್ರಿಯಾ ಆ್ಯಂಡ್ ಸೈಬೇರಿಯಾ. ಅದು ಸುರ್ಬಿಯಾ ಅಲ್ಲ, ಸೈಬೇರಿಯಾ. ಸೊ ಈ ಒಂದು ಇನ್ಸಿಡೆಂಟಿಂದ ಆಸ್ಟ್ರಿಯಾ ಮತ್ತು ಸೈಬೇರಿಯಾ ನಡುವೆ ಒಂದು ಕೆಟ್ಟ ಒಂದು ಸಂಬಂಧ ಸ್ಟಾರ್ಟ್ ಆಗಿಬಿಡತ್ತೆ. ಓಕೆ, ಇನ್ ದ ಬಿಗಿನಿಂಗ್ ಅಮೇರಿಕಾ ವಾಸ್ ನ್ಯೂಟ್ರಲ್. ಸೊ ಸ್ಟಾರ್ಟಿಂಗಲ್ಲಿ ಅಮೇರಿಕಾದೇನು ಕೆಲಸನೇ ಇರಲಿಲ್ಲ, ಆ ಕಡೆ ಇತ್ತು, ಬೇರೆ ಖಂಡನೇ ಅದು, ಬೇರೆ ಮಹಾಖಂಡ ಅದು. ಸೊ ಬೇರೆ ಕಾಂಟಿನೆಂಟಲ್ಲಿ ಇದ್ದಿದ್ದರಿಂದ ಅದು ಏನು ಕೆಲಸ ಮಾಡಿದ್ರೆ ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತಿತ್ತು. ರಷ್ಯಾ ವಾಸ್ ಅಗೇನ್ಸ್ಟ್ ಜರ್ಮನಿ. ಸೊ ರಷ್ಯಾ ಜರ್ಮನಿ ವಿರುದ್ಧ ನಿಂತಿತ್ತು ತಾನೆ. ಜರ್ಮನಿ ಟ್ರಿಪಲ್ ಅಲಯನ್ಸು, ರಷ್ಯಾ ಟ್ರಿಪಲ್ ಎಂಟೆಟ್ಟೆ. ಬೈ ದ ಟೈಮ್ ದ ವಾರ್ ಎಂಡೆಡ್ ದ ಪಿಕ್ಚರ್ ಹ್ಯಾಡ್ ಚೇಂಜ್ಡ್. ಸೊ ಯಾವಾಗ ವಾರ್ ಎಂಡ್ ಆಗುತ್ತೆ ಆವಾಗ ಅಮೇರಿಕಾ ನ್ಯೂಟ್ರಲ್ ಆಗಿರಲ್ಲ. ಅಮೇರಿಕಾ ಹ್ಯಾಡ್ ಜಾಯಿಂಡ್ ಬ್ರಿಟನ್ ಆ್ಯಂಡ್ ಫ್ರಾನ್ಸ್. ಸೊ ವಾರ್ ಎಂಡ್ ಆಗುವಾಗಲೇ ಅಮೇರಿಕಾ ಬ್ರಿಟನ್ ಮತ್ತು ಫ್ರಾನ್ಸ್ನ ಜಾಯ್ನ್ ಆಗಿಬಿಡುತ್ತೆ. ಅಂದರೆ ರಷ್ಯಾ ಟೀಮಿಗೆ ಜಾಯ್ನ್ ಆಗಿಬಿಡುತ್ತೆ ಅಮೇರಿಕಾ. ಇನ್ ನವೆಂಬರ್ 1917 ಅ ಸೋಷಲಿಸ್ಟ್ ರೆವಲ್ಯೂಷನ್ ಟುಕ್ ಪ್ಲೇಸ್ ವಿಚ್ ಪ್ರಮೋಟೆಡ್ ರಷ್ಯಾ ಟು ಅರೈವ್ ಅಟ್ ಸೀಸ್ ಫೈರ್ ಅಗ್ರಿಮೆಂಟ್ ವಿತ್ ಜರ್ಮನಿ ಆ್ಯಂಡ್ ವಿತ್ಡ್ರಾ ಫ್ರಮ್ ದ ವಾರ್. ಸೊ ಆವಾಗ ಏನಾಗುತ್ತೆ ಅಂದರೆ ಸೋಷಲಿಸ್ಟಿಕ್ ರೆವಲ್ಯೂಷನ್ ಆಗುತ್ತೆ. ಅಂದರೆ ಅಲ್ಲಿ ಒಂದು ಹೊಸ ಲೀಡರ್ ಬರ್ತಾರೆ ರಷ್ಯಾದಲ್ಲಿ. ಸೊ ಅವರು ಸೋಷಲಿಸ್ಟ್ ಆಗಿರ್ತಾರೆ, ಜನರ ಒಂದು ಹಿತ ನೋಡ್ತಾ ಇರ್ತಾರೆ. ಸೊ ಅದರಿಂದ ಅವರು ಈ ವಾರ್ನ ನಿಲ್ಲಿಸಬೇಕು ಅಂತ ಹೇಳ್ತಾರೆ ರಷ್ಯಾದಲ್ಲಿ. ಜರ್ಮನಿ ವಿಚ್ ಹ್ಯಾಡ್ ಬಿನ್ ಸಿವಿಯರ್ಲಿ ಬ್ಯಾಟರ್ಡ್ ಬೈ ದ ಅಟ್ಯಾಕ್ಸ್ ಆಫ್ ದ ಟ್ರಿಪಲ್ ಎಂಟೆಂಟೆ ಕಂಟ್ರೀಸ್ ಎಕ್ಸೆಪ್ಟೆಡ್ ಡಿಫೀಟ್ ಆ್ಯಂಡ್ ಸ್ಟಾಪ್ ಫೈಟಿಂಗ್. ಸೊ ಜರ್ಮನಿ ಏನಾಗುತ್ತೆ ಅಂದರೆ ಟ್ರಿಪಲ್ ಎಂಟೆಂಟೆ ಕಂಟ್ರೀಸ್ ಅಂದರೆ ಬ್ರಿಟನ್ನು, ಫ್ರಾನ್ಸು, USA ಸೇರ್ಕೊಂಡು ಬಿಡ್ತೀಗ. ರಷ್ಯಾಯಿಂದ ತುಂಬ ಹಾನಿಯಾಗಿರುತ್ತೆ ಜರ್ಮನಿಗೆ. ಸೊ ಓಕೆ, ರಷ್ಯಾನೇ ಸುಮ್ಮನಾಗ್ಬಿಡ್ತಾರೆ, ನಾವು ಸುಮ್ಮನಾಗೋಣ ಅಂತ ಸುಮ್ಮನಾಗ್ಬಿಡುತ್ತೆ. ಇನ್ 1919 ದ ಅಲಯನ್ಸ್ ಸೈನ್ಡ್ ದ ಹ್ಯುಮಿಲಿಯೇಟಿಂಗ್ ವರ್ಸೈಲಿಸ್ ಟ್ರೀಟಿ. ಸೊ ವರ್ಸೈಲಿಸ್ ಟ್ರೀಟಿ ಬರುತ್ತೆ 1919ನಲ್ಲಿ. ಆಸ್ಟ್ರಿಯಾ, ಹಂಗೇರಿ ಆ್ಯಂಡ್ ಒಟೋಮನ್ ಕಿಂಗ್ಡಮ್ಸ್ ಲಾಸ್ಟ್ ದೇರ್ ಐಡೆಂಟಿಟಿ. ಸೊ ಆ್ಯಕ್ಚುಲಿ ಒಟೋಮನ್ ಕಿಂಗ್ಡಮ್ಸು, ಒಟೋಮನ್ ಎಂಪೈರ್ ಇರುತ್ತೆ ತಾನೆ. ಸೊ ಅವರು ಸಹ ಈ ಒಂದು ವಾರಲ್ಲಿ ಸೇರ್ಕೊಂಡಿರ್ತಾರೆ, ಜರ್ಮನಿ ಟೀಮಲ್ಲಿ ಸೇರ್ಕೊಂಡಿರ್ತಾರೆ ಅವರು. ಓಕೆ, ಜರ್ಮನಿ ಲಾಸ್ಟ್ ಮೋಸ್ಟ್ ಆಫ್ ಇಟ್ಸ್ ಏರಿಯಾಸ್. ಸೊ ಜರ್ಮನಿಗೆ ತುಂಬ ಜಾಗ ಕಳ್ಕೊಂಡ್ಬಿಡುತ್ತೆ ಜರ್ಮನಿ. ಮತ್ತು ಆಟೋಮನ್ ಕಿಂಗ್ಡಮ್ಸ್ದು ಒಂದು ಅಸ್ತಿತ್ವನೇ ನಾಶ ಆಗಿಬಿಡುತ್ತೆ. ಮತ್ತು ಆಸ್ಟ್ರಿಯಾ ಹಂಗೇರಿ ಎಂಬ ಒಂದು ಕಾನ್ಸೆಪ್ಟೇ ಮುಚ್ಚಿಬಿಡುತ್ತೆ. ಸೊ ಅದಕ್ಕೆ ಈಗಿನ ಒಂದು ಸಮಯದಲ್ಲಿ ನಮಗೆ ಆಸ್ಟ್ರಿಯಾ ಹಂಗೇರಿ ಎಂಬ ಒಂದು ಶಬ್ದ ನಮಗೆ ಸಿಗಲ್ಲ ಮ್ಯಾಪಲ್ಲಿ. ಓಕೆ, ದ ಮ್ಯಾಪ್ ಆಫ್ ಯುರೋಪ್ ಚೇಂಜ್ಡ್ ಡ್ರಾಸ್ಟಿಕಲಿ. ಸೊ ಈಗ ಯುರೋಪದ್ದು ಒಂದು ಬಾರ್ಡರ್ ಲೈನ್ಸು ಹಾಕಿರ್ತಾರೆ ತಾನೆ ಕಂಟ್ರೀಸ್ದು, ಅದು ಚೇಂಜ್ ಆಗಿಬಿಡುತ್ತೆ. ಮೆನಿ ಸ್ಮಾಲ್ ಇಂಡಿಪೆಂಡೆಂಟ್ ನೇಷನ್ಸ್ ಕೇಮ್ ಇನ್ ಟು ಬೀಯಿಂಗ್. ಸೊ ಸುಮಾರು ಚಿಕ್ಕ ರಾಷ್ಟ್ರಗಳು ಅಸ್ತಿತ್ವಕ್ಕೆ ಬರುತ್ತೆ. ವಿತ್ ದ ಇಂಟೆನ್ಷನ್ ಆಫ್ ಪ್ರಿವೆಂಟಿಂಗ್ ವಾರ್ಸ್ ಇನ್ ದ ಫ್ಯೂಚರ್ ದ ಲೀಗ್ ಆಫ್ ನೇಷನ್ಸ್ ವಾಸ್ ಎಸ್ಟಾಬ್ಲಿಷ್ಡ್. ಸೊ ಲೀಗ್ ಆಫ್ ನೇಷನ್ LON ಸ್ಟಾರ್ಟ್ ಆಗುತ್ತೆ. ಅದರಿಂದ ಒಂದು ಪೀಸ್ನ ಎಸ್ಟಾಬ್ಲಿಷ್ ಮಾಡೋಕ್ಕೆ ಬರುತ್ತೆ ಅದು. ಓಕೆ, ಸೊ ಇಲ್ಲಿ ಮೇಯ್ನಾಗಿ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದ್ದರೆ ಮತ್ತೊಂದು ಸತಿ ನೋಡಿ, ನಾನು ನಿಮಗೆ 100% ಶೂರ್ ಹೇಳ್ತೀನಿ, ನಿಮ್ಗೆ ಇದು ಕ್ಲೀನಾಗಿ ಅರ್ಥ ಆಗುತ್ತೆ ಅಂತ
ನನಗೆ ನಂಬಿಕೆ ಇದೆ. ಇನ್ನೊಂದು ಸತಿ ನೋಡಿ ಒಂದು ವೇಳೆ ಅರ್ಥ ಆಗಿಲ್ಲ ಅಂದರೆ ಓಕೆ. ನಾನು ನಿಮ್ಗೆ ಚಿತ್ರನ ತೋರಿಸಿದ್ದಾನೆ, ಅದನ್ನು 2-3 ಸತಿ ನೋಡಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅಮಾಂಗ್ ದ ಡಿಫೀಟೆಡ್ ಕಂಟ್ರೀಸ್ ಫೀಲಿಂಗ್ಸ್ ಆಫ್ ಶೇಮ್ ಆ್ಯಂಡ್ ಹ್ಯುಮಿಲಿಯೇಷನ್ ಗೇವ್ ರೈಸ್ ಟು ಅಗ್ರೆಸಿವ್ ನ್ಯಾಷನಲಿಸಮ್. ಸೊ ಆವಾಗ ಏನಾಗುತ್ತೆ ಅಂದರೆ, ಈಗ ಆಲ್ಮೋಸ್ಟ್ ಜರ್ಮನಿ ಮತ್ತು ಒಟೋಮನ್ ಕಿಂಗ್ಡಮ್ಸು ಮತ್ತು ಆಸ್ಟ್ರಿಯಾ ಹಂಗೇರಿ ಎಲ್ಲ ಸೋತೋದಂಗೆ ತಾನೆ. ಸೊ ಅವ್ರು ಸೋತಾಗ ಸುಮಾರು ಒಂಥರ ಅವ್ರಿಗೆ ನಾಚಿಕೆ ಆಗಿಬಿಡುತ್ತೆ. ಇದರಿಂದ ತುಂಬ ದೊಡ್ಡ ಒಂದು ನ್ಯಾಷನಲಿಸಮ್ ಸ್ಟಾರ್ಟ್ ಆಗಿಬಿಡುತ್ತೆ. ದ ಕಂಪನ್ಸೇಷನ್ ಫಾರ್ ದ ಲಾಸ್ ಇನ್ ದ ವಾರ್ ಆ್ಯಂಡ್ ದ ಅದರ್ ಡಿಸಿಷನ್ಸ್ ದಟ್ ವೆರ್ ಹೀಪ್ಡ್ ಆನ್ ಜರ್ಮನಿ ಅಫೆಕ್ಟೆಡ್ ದ ಪೀಪಲ್ ಅಡ್ವರ್ಸ್ಲಿ. ಸೊ ಏನಾಗತ್ತಂದರೆ, ಆವಾಗ ಆ ಒಂದು ವರ್ಸಾಲಿಸ್ ಟ್ರೀಟಿ ಬಂದಿತ್ತು ತಾನೆ, ಇಲ್ಲಿ ವಾರ್ ಎಂಡ್ ಆಗುವಾಗ ವರ್ಸಾಲಿಸ್ ಟ್ರೀಟಿ ಬಂದಿತ್ತು ತಾನೆ. ಆ ಟ್ರೀಟಿ ಪ್ರಕಾರ ಜರ್ಮನಿ ತನ್ನ ಒಂದು ಕಿಂಗ್ಡಮ್ನ ಕೊಡಬೇಕು ರಷ್ಯಾ ಅವ್ರ ಸೈಡಿಗೆ. ಮತ್ತು ಜರ್ಮನಿ ಮತ್ತು ಆಟೋಮನ್ ಕಿಂಗ್ಡಮ್ಸ್ ಮತ್ತು ಆಸ್ಟ್ರಿಯಾ ಹಂಗಾರಿದು ಟೈಟಲ್ಸೇ ನಾಶ ಆಗಿಬಿಡ್ತು. ಮತ್ತು ಜರ್ಮನಿಗೆ ಒಂದಿಷ್ಟು ದುಡ್ಡು ಕಾಂಪನ್ಸೇಷನ್ ಫೈನ್ ಆಗಿ ಟ್ರಿಪಲ್ ಎಂಟೆಂಟೆ ಟೀಮಿಗೆ ಕೊಡಬೇಕಾಗತ್ತೆ. ಓಕೆ, ಇಷ್ಟು ನಮಗೆ ನಷ್ಟವನ್ನು ಉಂಟು ಮಾಡಿದ್ದೀರಾ ಅಂತ. ಅನ್ಎಂಪ್ಲಾಯ್ಮೆಂಟ್, ಪಾವರ್ಟಿ ಆ್ಯಂಡ್ ಸ್ಲಂಪ್ ಇನ್ ಡೆವಲಪ್ಮೆಂಟ್ ಲೆಡ್ ಟು ದ ವೈಡ್ ಸ್ಪ್ರೆಡ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ವಿಚ್ ವಾಸ್ ಎಕ್ಸ್ಪ್ಲಾಯ್ಟೆಡ್ ಬೈ ಜರ್ಮನಿ ಇಂಡಸ್ಟ್ರಿಯಲಿಸ್ಟ್ ಫಾರ್ ದರ್ ಓನ್ ಪ್ರಾಫಿಟ್. ಸೊ ಏನಾಗತ್ತಂದರೆ, ಈ ಒಂದು ದುಡ್ಡು ಕೊಟ್ಟಿರುವಂಥದ್ದು ಜರ್ಮನ್ ಇಂಡಸ್ಟ್ರಿಯಲಿಸ್ಟು ಎಕ್ಸ್ಪ್ಲಾಯ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸ್ವಾರ್ಥಕ್ಕಾಗಿ. ದಿಸ್ ಅಟ್ಮಾಸ್ಫಿಯರ್ ಎನೇಬಲ್ಡ್ ದ ಗ್ರೋತ್ ಆಫ್ ಡಿಕ್ಟೇಟರ್ ಲೈಕ್ ಹಿಟ್ಲರ್ ಹೂ ಕಾಸ್ ದ ಸೆಕೆಂಡ್ ವರ್ಲ್ಡ್ ವಾರ್. ಸೊ ಇವಾಗ ಈ ಒಂದು ಫಸ್ಟ್ ವರ್ಲ್ಡ್ ವಾರ್ ಮುಗ್ದಂಗೆ ಈಗ. ಸೊ ಈಗ ಏನಾಗತ್ತಂದರೆ, ಒಂದು ಹೊಸ ಕ್ಯಾರೆಕ್ಟರ್ ತುಂಬ ಇಂಪಾರ್ಟೆಂಟ್, ನಿಮ್ಗೆ ಗೊತ್ತೇ ಇರುತ್ತೆ. ಆ ಹೆಸರು ಕೇಳಿಲ್ಲ ಅಂದರೆ ನೀವು ಚಾನ್ಸೇ ಇಲ್ಲ, ನಿಮ್ಗೆ ಆ ಹೆಸರು ಕೇಳೇ ಇರ್ತೀರಾ. ಅವನ ಹೆಸರು ಹಿಟ್ಲರು. ಸೊ ಆ ಒಂದು ಡಿಕ್ಟೇಟರ್ ಬರ್ತಾನೆ, ಆ ಡಿಕ್ಟೇಟರ್ ಹೆಸರು ಹಿಟ್ಲರು. ಅವನ ತಲೆಯಲ್ಲಿ ಏನಿರುತ್ತಂದರೆ, ಈ ಒಂದು ಟ್ರಿಪಲ್ ಎಂಟೆಂಟೆ ಟೀಮು ನಮ್ಮ ಜರ್ಮನಿಗೆ ತುಂಬ ನಷ್ಟವನ್ನು ಉಂಟು ಮಾಡಿದೆ, ನಾನು ಸೇಡು ತೀರಿಸ್ಕೊತೀನಿ ಅಂತ ಬರ್ತಾನೆ. ಸೇಡು ತೀರಿಸ್ಕೊತೀನಿ ಅಂತ ಯಾವುದ್ರ ಮೂಲಕ ತೋರಿಸ್ತಾನೆ ಅವನು? ಸೆಕೆಂಡ್ ವರ್ಲ್ಡ್ ವಾರ್ ಮೂಲಕ ತೋರಿಸ್ಕೊತಾನೆ. ದ ವೆಪನ್ಸ್ ಮ್ಯಾನುಫ್ಯಾಕ್ಚರರ್ಸ್ ಆ್ಯಂಡ್ ಆರ್ಮ್ಸ್ ಟ್ರೇಡರ್ಸ್ ಆಫ್ ದ ಬ್ರಿಟನ್, ಫ್ರಾನ್ಸ್, ಜರ್ಮನಿ ಆ್ಯಂಡ್ ಅಮೆರಿಕಾ ಮೇಡ್ ಎನಾರಮಸ್ ಗೇನ್ಸ್ ಅಟ್ ದಿಸ್ ಟೈಮ್. ಸೊ ಇವಾಗ ಏನಾಗತ್ತಂದರೆ, ವೆಪನ್ ಮ್ಯಾನುಫ್ಯಾಕ್ಚರ್ಸ್ ಇರ್ತಾನೆ, ಶಸ್ತ್ರಗಳನ್ನು ಉತ್ಪಾದನೆ ಮಾಡುವವರು. ಸೊ ಆವಾಗ ಬ್ರಿಟನ್, ಫ್ರಾನ್ಸ್, ಜರ್ಮನಿ, ಅಮೆರಿಕಾ ಮತ್ತೆ ಸ್ಟಾರ್ಟ್ ಮಾಡತ್ತೆ ವೆಪನ್ಸ್ನ ಕ್ರಿಯೇಟ್ ಮಾಡೋಕ್ಕೆ ವಾರಿಗೆ. ಓಕೆ, ಮತ್ತೊಂದು ವಾರ್ ಆಗುತ್ತೆ ಈಗ ಅಂತ ನಮ್ಗೆ ಗೊತ್ತಾಗ್ಬಿಡ್ತು. ಮುಂದೆ ಹೋಗೋಣ. ಸೊ ಇಲ್ಲಿ ಒಂದು ಡಿಡ್ಯೂನಲ್ಲಿ ಕೊಟ್ಟಿದ್ದಾರೆ ಎಷ್ಟು ನಷ್ಟ ಉಂಟಾಯ್ತಂತ. ಸುಮಾರು ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ, 1 ಕೋಟಿ ಆಗೋಷ್ಟು ಜನ ತೀರ್ಕೊತಾರೆ. ಮತ್ತು ಅವ್ರಿಗೆ ಗಾಯಗಳು ಆಗುತ್ತೆ, ಸುಮಾರು ಇಂಜುರೀಸು ಆಗುತ್ತೆ. ಸೊ ಇದೆಲ್ಲ ಕೊಟ್ಟಿದ್ದಾರೆ. ತುಂಬ ನಷ್ಟ. ನಾನು ಹೇಳ್ತಿದ್ದೇನೆ, ವರ್ಲ್ಡ್ ವಾರ್ ಆದರೆ ಅಥವಾ ಯಾವುದೋ ಒಂದು ಯುದ್ಧ ಆದ್ರೂ ಅದರದ್ದು ಪರಿಣಾಮ ಏನಂದರೆ ವಿನಾಶ. ಸೊ ಇವಾಗ ನೋಡ್ತೀವಿ ನಾವು ಹಿಟ್ಲರ್ ಎಂಬ ಒಂದು ಡಿಕ್ಟೇಟರ್ ಬರ್ತಾನೆ ಅಂತ. ಸೊ ಇವಾಗ ನೋಡ್ತೀವಿ ನಾವು ರೈಸ್ ಆಫ್ ಡಿಕ್ಟೇಟರ್ಸ್. ದ ಸಿಚುಯೇಷನ್ಸ್ ದಟ್ ರಿಸಲ್ಟೆಡ್ ಆಫ್ಟರ್ ದ ವರ್ಲ್ಡ್ ವಾರ್ ಒನ್ ಬ್ರಾಟ್ ಇನ್ ಟು ದ ಎಕ್ಸಿಸ್ಟೆನ್ಸ್ ಡಿಕ್ಟೇಟರ್ಸ್ ಲೈಕ್ ಹಿಟ್ಲರ್ ಇನ್ ಜರ್ಮನಿ ಆ್ಯಂಡ್ ಮುಸೊಲಿನಿ ಇನ್ ಇಟಲಿ. ಸೊ ಬರೀ ಜರ್ಮನಿಲೇ ಹಿಟ್ಲರ್ ಬಂದಿದ್ದಲ್ಲ, ಇಟಲಿಲೂ ಒಂದು ಡಿಕ್ಟೇಟರ್ ಬರ್ತಾನೆ, ಅವನ ಹೆಸರು ಮುಸೊಲಿನಿ. ಓಕೆ, ಹಿಟ್ಲರ್ ಫಸ್ಟ್ ಬಿಕೇಮ್ ದ ಚಾನ್ಸಲರ್ ಆ್ಯಂಡ್ ಸಬ್ಸಿಕ್ವೆಂಟ್ಲಿ ಆಫ್ಟರ್ ದ ಡೆತ್ ಆಫ್ ಹೈಂಡೆನ್ಬರ್ಗ್ ಬಿಕೇಮ್ ದ ಡಿಕ್ಟೇಟರ್. ಸೊ ಒಂದು ಹೈಂಡೆನ್ಬರ್ಗ್ ಅಂಡರು ಹಿಟ್ಲರು ಚಾನ್ಸಲರ್ ಆಗಿರ್ತಾನೆ, ಅಂದರೆ ಒಂಥರ ಒಂದು ಮಿನಿಸ್ಟರ್ ಅನ್ನೋ ಥರನೇ. ಓಕೆ, ಫೈನಾನ್ಸ್ ರಿಲೇಟೆಡ್ ಎಲ್ಲ ಮಾಡ್ತಾರೆ ಅವರು. ಮತ್ತು ಅಂದರೆ ಚಾನ್ಸಲರ್ ಅಂದರೆ ಒಟ್ಟಾರೆ ಅಡ್ಮಿನಿಸ್ಟ್ರೇಷನ್ನ ನೋಡ್ಕೊಳೋವಂಥವ್ರು. ಹಿಂಡೆನ್ಬರ್ಗ್ ಅಂಡರು ಅವ್ನು ಕೆಲಸ ಮಾಡ್ತಾ ಇರ್ತಾನೆ ಹಿಟ್ಲರು. ಹಿಂಡೆನ್ಬರ್ಗ್ ತೀರ್ಕೊತಾನೆ, ಆಮೇಲೆ ಹಿಟ್ಲರು ಡಿಕ್ಟೇಟರ್ ಆಗಿ ಬಂದುಬಿಡ್ತಾನೆ, ಪೋಸ್ಟ್ ತೊಗೊಂಡ್ಬಿಡ್ತಾನೆ. ಹಿಟ್ಲರ್ ಬಿಕೇಮ್ ಅ ಫರರ್. ಸೊ ಹಿಟ್ಲರು ತುಂಬ ಕೆಟ್ಟ ಮನುಷ್ಯ ಆಗಿರ್ತಾನೆ. ಬೈ ದ ಟೈಮ್ ಹಿಟ್ಲರ್ ಅಸ್ಯೂಮ್ಡ್ ಪವರ್, ಕಮ್ಯುನಿಸ್ಟ್ ಆ್ಯಂಡ್ ಸೋಷಲಿಸ್ಟ್ ಹ್ಯಾಡ್ ಗ್ರೋನ್ ಪವರ್ಫುಲ್ ಇನ್ ಜರ್ಮನಿ. ಸೊ ಹಿಟ್ಲರ್ ಏನು ಮಾಡ್ತಾಯಿದ್ದ ಅಂದರೆ, ಜರ್ಮನಿಯಲ್ಲಿರುವಂಥ ಜನರಿಗೆ ಪ್ರೋತ್ಸಾಹ ನೀಡ್ತಾಯಿದ್ದೆ. ವಾರ್ ಮಾಡ್ಬೇಕು, ನಾವು ಕೂತ್ಕೊಂಡ್ರೆ ಹೆಂಗಾಗತ್ತೆ, ನಮಗೆ ನಾಚಿಕೆ ವಿಷಯ ಇದು, ನಾವು ಸೋತ್ಬಿಟ್ರಿ ವರ್ಲ್ಡ್ ವಾರ್ ವಾರ್ ಮಾಡಬೇಕಂತ ಪ್ರೋತ್ಸಾಹ ನೀಡ್ತಾ ಇರ್ತಾನೆ. ಆವಾಗ ಕಮ್ಯುನಿಸ್ಟು, ಸೋಷಲಿಸ್ಟ್ ಎಲ್ಲ ಹುಡ್ತಾರೆ. ಅಗೇನ್ಸ್ಟ್ ದಿಸ್ ಬ್ಯಾಕ್ ಡ್ರಾಪ್, ಗೇನಿಂಗ್ ದ ಸಪೋರ್ಟ್ ಆಫ್ ಇಂಡಸ್ಟ್ರಿಯಲಿಸ್ಟ್, ಹಿಟ್ಲರ್ ಸಪ್ರೆಸ್ ದ ಕಮ್ಯುನಿಸ್ಟ್ ಆ್ಯಂಡ್ ಸೋಷಲಿಸ್ಟ್. ಸೊ ಹಿಟ್ಲರು ವಿರುದ್ಧ ನಿಂತಿರುವಂಥ ಕಮ್ಯುನಿಸ್ಟ್ ಮತ್ತು ಸೋಷಲಿಸ್ಟ್ನ ಹಿಟ್ಲರು ಬಾಯಿ ಮುಚ್ಚಿಬಿಡ್ತಾನೆ. ಈ ಬ್ಯಾಂಡ್ ಲೇಬರ್ ಯೂನಿಯನ್ಸ್ ಆ್ಯಂಡ್ ಪೊಲಿಟಿಕಲ್ ಪಾರ್ಟೀಸ್. ಸೊ ಅವನು ಲೇಬರ್ ಯೂನಿಯನ್ ಮತ್ತು ಪೊಲಿಟಿಕಲ್ ಪಾರ್ಟೀಸ್ ಇದ್ವು, ಸುಮಾರು ರಾಜಕೀಯ ಪಕ್ಷಗಳಿದ್ವು, ಅದನ್ನೆಲ್ಲ ಬ್ಯಾನ್ ಮಾಡ್ತಾನೆ. ಈ ಡಿಕ್ಲೇರ್ಡ್ ದಟ್ ನಾಜಿ ವಾಸ್ ದ ಓನ್ಲಿ ಪೊಲಿಟಿಕಲ್ ಪಾರ್ಟಿ. ಸೊ ಹಿಟ್ಲರ್ದೇ ಒಂದು ಪಾರ್ಟಿ ಇದೆ, ಅದರ ಹೆಸರು ನಾಜಿ ಪಾರ್ಟಿ ಅಂತ, ಅದು ಒಂದೇ ಪೊಲಿಟಿಕಲ್ ಪಾರ್ಟಿ ಅಂತ ಡಿಕ್ಲೇರ್ ಮಾಡ್ತಾನೆ. ಹಿಟ್ಲರ್ ತುಂಬ ವಿಷಯ ಕೊಟ್ಟಿದ್ದಾರೆ ಇಲ್ಲಿ. ಹಿಟ್ಲರ್ ಪ್ಲಾಂಟೆಡ್ ಹಿಸ್ ಸ್ಪೆಕ್ಯುಲೇಟಿವ್ ಥಾಟ್ಸ್ and the fear that Jews would control the world in the minds of Germans and created a pure chaos. ಸೊ ಏನು ಕೊಟ್ಟಿದ್ದಾರೆ ಅಂದರೆ, ಜ್ಯೂಸ್ ಎಂಬ ಒಂದು ಸಾಮಾಜಿಕ ಒಂದು ಕ್ಲಾಸ್ ಆಗಿತ್ತು, ಅದು ಒಂದು
ಕ್ಯಾಸ್ಟ್ ಅನ್ನೋತನ ಹೇಳ್ಬೋದು. ಆ ಜಿಯೂಸ್ ನಮ್ಮನ್ನು ಆಳ್ಬಿಡ್ತಾರೆ ಅಂತ ಅವನದೊಂದು ತಲೆಯಲ್ಲಿ ಕೂತ್ಬಿಟ್ಟಿತ್ತು ಹಿಟ್ಲರ್ ತಲೆಯಲ್ಲಿ. ಸೊ ಆ ಒಂದು ಜಿಯೂಸ್ನ ನಾವು ಫುಲ್ ನಾಶ ಮಾಡಿಬಿಡ್ಬೇಕು ಅಂತ ಅವನು ಸುಮಾರು ಕೆಟ್ಟ ಕೆಲಸಗಳನ್ನು ಮಾಡ್ತಾನೆ. ಜಿಯೂಸ್ ಪೀಪಲ್ನ ಕೊಲ್ತಾನೆ, ಕಾನ್ಸಂಟ್ರೇಷನ್ ಕ್ಯಾಂಪಿಗೆ ತಳ್ತಾನೆ. ಸೊ ಅಲ್ಲೆಲ್ಲ ತುಂಬ ಹಿಂಸೆ ಕೊಟ್ಟು ಸಾಯಿಸ್ತಾನೆ. ಹಿ ಡಿಕ್ಲೇರ್ಡ್ ದಟ್ ದ ಜರ್ಮನ್ ಆರ್ಯನ್ ರೇಸ್ ವಾಸ್ ದ ಬೆಸ್ಟ್ ಇನ್ ದ ವರ್ಲ್ಡ್. ಸೊ ಜರ್ಮನ್ದು ಆರ್ಯನ್ ರೇಸ್ ಅಂದರೆ ನಾಜೀಸು ಅವರೇ ಬೆಸ್ಟು ಅಂತ ಹೇಳ್ತಾನೆ. ಟು ಪ್ರಾಪಗೇಟ್ ಆಲ್ ದಿಸ್ ಹಿಟ್ಲರ್ ಅಡಾಪ್ಟೆಡ್ ನಾಜಿ ಫಿಲಾಸಫಿ. ಅವನು ನಾಜಿ ಫಿಲಾಸಫಿನ ಜಾರಿಗೆ ತರ್ತಾನೆ. ದ ಗಿಸ್ಟ್ ಆಫ್ ನಾಜಿ ಫಿಲಾಸಫಿ ಇಸ್ ದ ಬೆಸ್ಟ್ ರೇಸ್ ಇನ್ ದ ವರ್ಲ್ಡ್ ಇಸ್ ದ ಆರ್ಯನ್ ರೇಸ್. ಓನ್ಲಿ ಜರ್ಮನ್ಸ್ ಆರ್ ಎಲಿಜಿಬಲ್ ಟು ರೂಲ್ ದ ವರ್ಲ್ಡ್. ಆಲ್ ಅದರ್ ಕಮ್ಯುನಿಟೀಸ್ ಆರ್ ಎಲಿಜಿಬಲ್ ಓನ್ಲಿ ಟು ಬಿ ರೂಲ್ಡ್. ಸೊ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಆ ಒಂದು ನಾಜಿ ಫಿಲಾಸಫಿಲಿ ಏನು ಬರ್ತಿತ್ತು ಅಂದರೆ ಜರ್ಮನ್ ರೇಸೇ ದೊಡ್ಡ ಒಂದು ಮೇನ್ ರೇಸು ಆರ್ಯನ್ ರೇಸು. ಬರೀ ಜರ್ಮನ್ಸೇ ಇಡೀ ಒಂದು ವರ್ಲ್ಡನ್ನು ಆಳ್ಬೋದು. ಮತ್ತು ಬೇರೆ 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 ಏನು ಕಿಂಗ್ಡಮ್ಸು ಅಥವಾ ಬೇರೆ ಬೇರೆ ಸಾಮಾಜಿಕ ಕ್ಲಾಸಸ್ಸು ಬರೀ ಆಳ್ವಿಕೆನ ಒಪ್ಕೊಳ್ಬೇಕು ಅವರು ಅಷ್ಟೇ. ಮತ್ತು ಜಿಯೂಸ್ ಆರ್ ದ ರೆಸ್ಪಾನ್ಸಿಬಲ್ ಫಾರ್ ಆಲ್ ದ ಪ್ರಾಬ್ಲಮ್ಸ್ ಆಫ್ ಜರ್ಮನ್ಸ್. ಸೊ ಜಿಯೂಸ್ ಎಂಬ ಒಂದು ಕ್ಲಾಸೇ ಜರ್ಮನ್ಸ್ದು ಮೇನ್ ಪ್ರಾಬ್ಲಮ್ಸಿಗೆಲ್ಲ ಮೂಲ ಕಾರಣ ಅವರೇ. ಇನ್ ಅಡಿಷನ್ ಟು ಜ್ಯೂಸ್, ಕಮ್ಯುನಿಸ್ಟ್, ಕ್ಯಾಥೋಲಿಕ್ಸ್ ಆ್ಯಂಡ್ ಸೋಷಿಯಲಿಸ್ಟ್ ಆರ್ ಆಲ್ಸೋ ರೆಸ್ಪಾನ್ಸಿಬಲ್. ಸೊ ಜ್ಯೂಸ್ ಜೊತೆ ಈ ಥರ ರಿಲಿಜನ್ನ ಒಪ್ಕೊಳ್ಳುವಂಥವ್ರು, ಸೋಷಿಯಲಿಸ್ಟ್ನ ಫಾಲೋ ಮಾಡುವಂಥವ್ರು, ಸೊ ಅಂಥವ್ರು ತುಂಬ ಕೆಟ್ಟವರು ಜರ್ಮನ್ಸಿಗೆ. ದೀಸ್ ಪೀಪಲ್ ಆರ್ ಅನ್ಫಿಟ್ ಟು ಎಕ್ಸಿಸ್ಟ್. ಸೊ ಇಂಥ ಒಂದು ಮನುಷ್ಯರು ಬದುಕೋಕ್ಕೆ ಇಲ್ಲ. ದಿಸ್ ಸಾರ್ಟ್ ಆಫ್ ಇಂಟೆನ್ಸ್ ನ್ಯಾಷನಲಿಸಮ್ ವಾಸ್ ಪುಟ್ ಇನ್ ಟು ಪ್ರಾಕ್ಟೀಸ್ ಇನ್ ದ ಕ್ರೂಯಲೆಸ್ಟ್ ಮ್ಯಾನರ್. ಸೊ ಇಂಥ ಒಂದು ಅವನಿಗೆ ಒಂಥರ ಭಕ್ತನ ಅವನು ಅಥವಾ ಸ್ವಾಭಿಮಾನ ಇರುವಂಥ ದುರಂಕಾರಿನ ಅಂತ ಹೇಳೋಕ್ಕಾಗಲ್ಲ ಹಿಟ್ಲರಿಗೆ. ಅವನಿಗೆ ಒಟ್ಟಾರೆ ಅವನಿಗೆ ಜ್ಯೂಸ್ ಕಂಡ್ರೆ ಆಗಲಾಗಿತ್ತು, ಕ್ಯಾಥೋಲಿಕ್ಸು ಮತ್ತು ಕಮ್ಯುನಿಸ್ಟು, ಸೋಷಿಯಲಿಸ್ಟ್ ಅಂದರೆ ಆಗಲಾಗಿತ್ತು ಅವನಿಗೆ. ಸೊ ಇವರನ್ನೆಲ್ಲ ಯಾವ ಥರ ಕೊಲ್ತಾನಂದರೆ ಅಷ್ಟು ಕ್ರೂರವಾಗಿ ಕೊಲ್ತಾನೆ. ಓಕೆ, ದಿಸ್ ಸಾರ್ಟ್ ಆಫ್ ಇಂಟೆನ್ಸ್ ನ್ಯಾಷನಲಿಸಮ್ ವಾಸ್ ಪುಟ್ ಇನ್ ಟು ಪ್ರಾಕ್ಟೀಸ್ ಇನ್ ದ ಕ್ರೂಯಲೆಸ್ಟ್ ಮ್ಯಾನರ್. ಟು ಸ್ಪ್ರೆಡ್ ರೇಷಿಯಲ್ ಹೇಟ್ರೆಡ್ ಹಿ ಅಪಾಯಿಂಟೆಡ್ ಅ ಸ್ಪೆಷಲ್ ಮಿನಿಸ್ಟರ್ ಕಾಲ್ಡ್ ಜಿಯೋಬೆಲ್ಸ್. ಸೊ ಜಿಯೋಬೆಲ್ಸ್ ಎಂಬ ಒಂದು ಸ್ಪೆಷಲ್ ಮಿನಿಸ್ಟರ್ನ ಅವನು ಅಪಾಯಿಂಟ್ ಮಾಡ್ತಾನೆ ಇಂಥ ಒಂದು ಕ್ರೂರ ಮ್ಯಾನರಲ್ಲಿ ಜನರನ್ನು ಕೊಲ್ಲಬೇಕಂತ. He organized an outfit called ಬ್ರೌನ್ ಶರ್ಟ್ಸ್ ಟು ಕ್ರಿಯೇಟ್ ಅನ್ರೆಸ್ಟ್ ಆ್ಯಂಡ್ ಫಿಯರ್ ಇನ್ ದ ಮೈಂಡ್ಸ್ ಆಫ್ ಪೀಪಲ್. ಸೊ ಅವನು ಒಂದು ಬ್ರೌನ್ ಶರ್ಟ್ಸ್ನ ಮಾತ್ರ ಹಾಕ್ಕೊಳ್ಬೇಕು ಬಟ್ಟೆಗಳನ್ನಾಗಿ ಅಂತ ಹೇಳ್ತಾನೆ. ಅದರಿಂದ ಜನರಿಗೆ ಹೆದರಿಕೆ ಬರುತ್ತಂತೆ. ಅವನಿಗೆ ಗೊತ್ತಿರಬೇಕು ಅದು ಹೇಗೆ ಹೆದರಿಕೆ ಬರುತ್ತೆ ಅಂತ. ಇನ್ ದಿಸ್ ಡೈರೆಕ್ಷನ್ ದ ಮಾಸ್ ಮರ್ಡರ್ಸ್ ಆ್ಯಂಡ್ ಮಸಾಕರ್ಸ್ ಹ್ಯಾವ್ ಬಿಕಮ್ ಮೋಸ್ಟ್ ಇನ್ಫೇಮಸ್ ಇನ್ ದ ಹಿಸ್ಟ್ರಿ. ಸೊ ಜಾಸ್ತಿ ಕೊಲೆಗಳಾಗಿದ್ದು ಹಿಟ್ಲರ್ ಟೈಮಲ್ಲಿ. ಅವನದೇ ದೇಶದಲ್ಲಿ ಜಿಯೂಸ್ ಪೀಪಲ್ನ ಕೊಲ್ತಾ ಇದ್ದ ಅವನು. ಆ್ಯಸ್ ಪರ್ an estimate, he was responsible for the death of 6 million Jews and over a crore of other civilians. ಸೊ ಜ್ಯೂಸನ್ನು ಒಂದು 6 ಮಿಲಿಯನ್ ಜ್ಯೂಸನ್ನು ಅವನು ಕೊಂದು ಬಿಸಾಕಿದ್ದಾನೆ. ಮತ್ತು ಬೇರೆ ಬೇರೆ ಸಿವಿಲಿಯನ್ಸ್ನೆಲ್ಲ ಸೇರಿ 1 ಕೋಟಿಗಿಂತನೂ ಜಾಸ್ತಿ. ಹಿಸ್ ಮಾಸ್ ಮಸಾಕರ್ ವಾಸ್ ಕಾಲ್ಡ್ ಹಾಲೋಕಾಸ್ಟ್. ಸೊ ಈ ಒಂದು ಮಾಸ್ ಮರ್ಡರಿಂಗಿಗೆ ಏನಂತ ಕರೀತಾರೆ ಅಂದರೆ ಹಾಲೋಕಾಸ್ಟ್ ಅಂತ ಕರೀತಾರೆ. ಹಿ ಎನಾಕ್ಟೆಡ್ ಹಿಸ್ ರೂಲ್ಸ್ ಆಫ್ 1934 ಕಾಲ್ಡ್ ನ್ಯೂರೆಂಬರ್ಗ್ ಲಾಸ್. ಸೊ ಅವನದು ಒಂದು ನಾಜಿಸಮ್ ಫಿಲಾಸಫಿ ಅಂತ ಇತ್ತು ತಾನೆ, ಅದೇ ಥರ ನ್ಯೂರೆಂಬರ್ಗ್ ಲಾಸ್ ಅಂತಲೂ ಅವನು ಸ್ಟಾರ್ಟ್ ಮಾಡ್ತಾನೆ. ಹಿ ಇಂಪ್ರಿಸೆಂಟ್ ಪೀಪಲ್ ಇನ್ ಗ್ಯಾಸ್ ಚೇಂಬರ್ಸ್ ವಿತೌಟ್ ಲೈಟ್ ಆರ್ ವೆಂಟಿಲೇಷನ್, ವಿತೌಟ್ ಗಿವಿಂಗ್ ದೆಮ್ ಫುಡ್ ಆರ್ ವಾಟರ್. ಸೊ ನಾನು ಆವಾಗಲೇ ಹೇಳ್ತಿರ್ತಾನೆ ಕಾನ್ಸಂಟ್ರೇಷನ್ ಕ್ಯಾಂಪ್ ಅಂತ. ಆ ಒಂದು ಕಾನ್ಸಂಟ್ರೇಷನ್ ಕ್ಯಾಂಪಲ್ಲಿ ಈ ಥರನೇ ಇತ್ತು. ಫುಲ್ಲು ಪಾಯ್ಸನಸ್ ಗ್ಯಾಸ್ ಇರುವಂಥ ಚೇಂಬರಲ್ಲಿ ಜನರನ್ನು ತಳ್ತಾ ಇದ್ದ. ಅಲ್ಲಿ ಬೆಳಕು ಬರಲಾಗಿತ್ತು, ಗಾಳಿನೂ ಬರೋದಿಲ್ಲಾಗಿತ್ತು, ಮತ್ತು ಊಟ ನೀರಂತೂ ಸಿಗ್ತಾನೆ ಇಲ್ಲಾಗಿತ್ತು. ಹಿ ಮೇಡ್ ದೆಮ್ ವರ್ಕ್ ಲೈಕ್ ಸ್ಲೇವ್ಸ್ ಇನ್ ಕಾನ್ಸಂಟ್ರೇಷನ್ ಕ್ಯಾಂಪ್ಸ್. ಸೊ ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ನಲ್ಲಿ ಅವರನ್ನು ದಾಸರಾಗಿ ಅವನು ಇಟ್ಕೊಂಡಿದ್ದ. ಹಿ ಇಂಡಲ್ಜ್ಡ್ ಇನ್ ಮಾಸ್ ಕಿಲ್ಲಿಂಗ್ಸ್ ಬೈ ಯೂಸಿಂಗ್ ಪಾಯ್ಸನಸ್ ಗ್ಯಾಸ್ ಆ್ಯಂಡ್ ಮಾಸ್ ಶೂಟಿಂಗ್. ಸೊ ಶೂಟಿಂಗ್ ಮಾಡ್ತಾ ಇದ್ದ, ಪಾಯ್ಸನಸ್ ಗ್ಯಾಸ್ ಬಿಡ್ತಾ ಇದ್ದ. ಹಿ ಡಿಸೈನ್ಡ್ ವೇಸ್ ಆಫ್ ಕಿಲ್ಲಿಂಗ್ ಪೀಪಲ್ ಇರೆಸ್ಪೆಕ್ಟಿವ್ ಆಫ್ ವೆದರ್ ದೇ ವೆರ್ ಚಿಲ್ಡ್ರನ್, ವುಮೆನ್ ಆರ್ ಓಲ್ಡ್ ಪೀಪಲ್. ಸೊ ಅವರು ಚಿಕ್ಕ ಮಕ್ಕಳಾಗಿದ್ರ, ಹೆಂಗಸರಾಗಿದ್ರ ಅಥವಾ ವೃದ್ಧರಾಗಿದ್ರ ಅಂತ ನೋಡ್ತಾನೆ ಇಲ್ಲಾಗಿದ್ದ. ಜ್ಯೂಸ ನೀನು ಆಯಿತು ಸಾಯಿ ಅಂತ ಹೊಡಿತಾ ಇದ್ದ. ಹಿ ಎಂಪ್ಲಾಯ್ಡ್ ಹಿಸ್ ಡಿಕ್ಟೋರಿಯಲ್ ಪವರ್ ಫಾರ್ ಮಾಸ್ ಮಸಾಕರ್ಸ್. ಸೊ ಅವನು ಡಿಕ್ಟೇಟರ್ಶಿಪ್ ಮಾಡ್ತಾ ಇದ್ದ. ದ ಆಂಬಿಷನ್ ಟು ವಿನ್ ದ ಎಂಟೈರ್ ವರ್ಲ್ಡ್ ಆ್ಯಂಡ್ ಪಾಪ್ಯುಲರೈಸ್ ದ ಆರ್ಯನ್ ರೇಸ್ ವಾಸ್ ಒನ್ ಆಫ್ ದ ರೀಸನ್ಸ್ ಫಾರ್ ದ ವರ್ಲ್ಡ್ ವಾರ್ II. ಸೊ ಇದನ್ನು ಅವನು ತಲೆಯಲ್ಲಿ ಇಟ್ಕೊಂಡು ಬರೀ ಆರ್ಯನ್ ರೇಸ್ ಅಂದರೆ ಜರ್ಮನ್ಸೇನೆ ಇಡೀ ವರ್ಲ್ಡನ್ನು ರೂಲ್ ಮಾಡಬೇಕಂತ ಅವ್ನ ತಲೆಯಲ್ಲಿ ಇಟ್ಕೊಂಡು ವರ್ಲ್ಡ್ ವಾರ್ IIನ ಸ್ಟಾರ್ಟ್ ಮಾಡಿಬಿಡ್ತಾನೆ. ದ ಚಾಪ್ಟರ್ ಆಫ್ ಹಿಟ್ಲರ್ಸ್ ರೇಷಿಯಲ್ ಹೇಟ್ರೆಡ್ ಎಂಡೆಡ್ ವಿತ್ ಹಿಸ್ ಡೆತ್. ಸೊ ಯಾವಾಗ ಹಿಟ್ಲರ್ದು ಒಂದು ಇಂಥ ಒಂದು ಕ್ರೂರವಾದ ಯುಗ ಎಂಡ್ ಆಗತ್ತಂದರೆ ಅವನದು
ಅವ್ನು ಸತ್ತೋಗಾದ್ಮೇಲೆ ಎಂಡ್ ಆಗೋದು. ಮತ್ತು ಹಿಟ್ಲರ್ದು ಏನು ಸಾವು ಅಷ್ಟು ಚೆನ್ನಾಗಿರಲ್ಲ, ಅವನೇ ಸೂಸೈಡ್ ಮಾಡ್ಕೊತಾನೆ. ಓಕೆ, ಈ ಒಂದು ಪ್ಯಾರದಲ್ಲಿ ನೀವು ಫುಲ್ ಕ್ಲೀನಾಗಿ ನಿಮಗೆ ಅರ್ಥ ಆಗತ್ತೆ ಅವನು ಎಂಥ ಕ್ರೂರ ಮನುಷ್ಯ ಆಗಿದೆ ಅಂತ. ಸೊ ಈಗ ನೀವೇನು ಹೇಳ್ಬೋದು ಅಂದರೆ, ಒಟ್ಟಾರೆ ವರ್ಲ್ಡ್ ವಾರ್ 2 ಆಗಿದ್ದು ಹಿಟ್ಲರ್ದು ಒಂದು ಆ್ಯಂಬಿಷಿಯಸ್ ಒಂದು ಥಾಟ್ಸಿಂದಾನೆ. ಇಡೀ ವರ್ಲ್ಡಲ್ಲಿ ಬರೀ ಜರ್ಮನ್ಸೇ ರೂಲ್ ಮಾಡಬೇಕಂತ. ಓಕೆ, ಇದು ಜರ್ಮನ್ ಡಿಕ್ಟೇಟರ್ ಬಗ್ಗೆ ಆಯ್ತು. ಈಗ ಹಿಟ್ಲರ್ ಬಗ್ಗೆ ಆಯಿತು ತಾನೇ. ಇವನೇ ನೋಡಿ ಹಿಟ್ಲರು, ಸರಿಯಾಗಿ ನೋಡ್ಕೊಂಡ್ಬಿಡಿ ಒಂದು ಮೂತಿನ. ಇದು ಹಿಟ್ಲರ್ ಬಗ್ಗೆ. ಈಗ ಮುಸೋಲಿನಿ ಬಗ್ಗೆ ನೋಡೋಣ. ಇವನು ಒಂದು ಡಿಕ್ಟೇಟರು, ಇಟಲಿದು. ದ ಸೋಷಿಯಲ್ ಮೂವ್ಮೆಂಟ್ಸ್, ರಿಪರ್ಕ್ಯೂಷನ್ಸ್ ಆಫ್ ವರ್ಲ್ಡ್ ವಾರ್ 1 ಆ್ಯಂಡ್ ದ ರಷ್ಯನ್ ರೆವಲ್ಯೂಷನ್ ಲೆಡ್ ಟು ದ ಎಮರ್ಜೆನ್ಸ್ ಆಫ್ ಪ್ಯಾರಲಲ್ ಪೊಲಿಟಿಕಲ್ ಫೋರ್ಸ್ ವಿತ್ ಮುಸೋಲಿನಿ ಫ್ಯಾಸಿಸಮ್. ಸೊ ಏನಾಗತ್ತಂದರೆ, ವರ್ಲ್ಡ್ ವಾರ್ 1 ಆಗಾದ್ಮೇಲೆ ರಷ್ಯನ್ ರೆವಲ್ಯೂಷನ್ ಆಗುತ್ತೆ. ಸೊ ರಷ್ಯನ್ ರೆವಲ್ಯೂಷನಲ್ಲಿ ಸೋಷಿಯಲಿಸಮ್ ಸ್ಟಾರ್ಟ್ ಆಗುತ್ತೆ. ಸೊ ಸೋಷಿಯಲಿಸಮ್ ಆದಾಗ ಮುಸೋಲಿನಿ ಎಂಬ ಒಂದು ಕ್ಲಾಸು ಎದ್ದೇಳುತ್ತೆ. ಇಂಟೆನ್ಸ್ ನ್ಯಾಷನಲಿಸ್ಟಿಕ್ ಆಟಿಟ್ಯೂಡ್, ಡಿಸ್ಟ್ರಕ್ಷನ್ ಆಫ್ ಎನಿಮೀಸ್, ಗ್ಲೋರಿಫಿಕೇಶನ್ ಆಫ್ ವೈಲೆನ್ಸ್, ರೇಷಿಯಲ್ ಸುಪ್ರಿಮಸಿ, ಇಂಪೀರಿಯಲಿಸ್ಟ್ ಎಕ್ಸ್ಪಾನ್ಷನ್, ಸಪೋರ್ಟ್ ಟು ಮೆಸಾಕರ್ಸ್ ವೇರ್ ದ ಮೇನ್ ಫೀಚರ್ಸ್ ಆಫ್ ಫ್ಯಾಸಿಸಮ್. ಸೊ ಫ್ಯಾಸಿಸಮ್ ಅಂದರೆ ಮೇನಾಗಿ ಅದೇ ಮೇಲೆ ಹೇಳಿರ್ತಾನೆ ಹಿಟ್ಲರ್ದು ಒಂದು ಕಾನ್ಸೆಪ್ಟಲ್ಲಿ. ಸೊ ಸೇಮ್ ಥಿಂಗೇ ಕ್ರೌರ್ಯ ಅಷ್ಟೇ. ಸೊ ಇದು ಮುಸೋಲಿನಿ ಎಂಬ ಒಂದು ಕ್ಲಾಸು ಕ್ರೌರ್ಯತ್ವವನ್ನು ಹೆಚ್ಚು ಮಾಡಿತು. ದ ಪ್ರೈಮ್ ಮಿನಿಸ್ಟರ್ ಆಫ್ ಇಟಲಿ ಫ್ರಮ್ 1922 to 1943 ವಾಸ್ ದ ಫೌಂಡರ್ ಆಫ್ ನ್ಯಾಷನಲ್ ಫ್ಯಾಸಿಸ್ಟ್ ಪಾರ್ಟಿ. ಓಕೆ, 1922 ಇಂದ 1943 ತನಕ ಪ್ರೈಮ್ ಮಿನಿಸ್ಟರ್ ಒಬ್ಬ ಆಳ್ತಾ ಇರ್ತಾನೆ ಇಟಲಿಯಲ್ಲಿ. ಅವನೇ ನ್ಯಾಷನಲ್ ಫ್ಯಾಸಿಸ್ಟ್ ಪಾರ್ಟಿ. ಹೆಸರೇ ನೋಡಿ ಹೇಗಿದೆ, ಕ್ರೌರ್ಯತ್ವ ಭರಿತ ಪಾರ್ಟಿ ಅಂತ ಬಂದ್ಬಿಟ್ಟಿದೆ ಹೆಸರಲ್ಲೇ. ಇನ್ 1925 he dismissed the democratic government and legally assumed dictatorship. ಸೊ ಅವನು ಡೆಮೊಕ್ರೆಟಿಕ್ ಗೌರ್ಮೆಂಟ್ನ ಎತ್ತಿ ಬಿಸಾಕಿ ನಾನೇ ಡಿಕ್ಟೇಟರ್ ಅಂತ ಬಂದ್ಬಿಡ್ತಾನೆ. ಫಸ್ಟ್ ಥಿಂಗು, ಮೇಲೆ ಹಿಟ್ಲರ್ದು ನೋಡಿದ್ರೆ ಅವನಷ್ಟು ಕ್ರೌರ್ಯತ್ವವನ್ನು ಫಾಲೋ ಮಾಡ್ತಾ ಇದ್ದ. ಆದರೆ ಅಲ್ಲಿರುವಂಥ ಸೋಲ್ಜರ್ಸ್ ಯಾಕೆ ಹಿಟ್ಲರ್ನ ಫಾಲೋ ಮಾಡ್ತಾಯಿದ್ರು, ಹಿಟ್ಲರ್ನ ಯಾಕೆ ನಂಬ್ತಾಯಿದ್ರು ಅಲ್ಲಿರೋಂಥ ಸೋಲ್ಜರ್ಸು ಅಂದರೆ, ಅವನು ಮೇನಾಗಿ ಅವನು ಏನು ಹೇಳ್ತಾ ಇದ್ದ, ಬರೀ ಜರ್ಮನ್ಸ್ ಮಾತ್ರ ಆಳಬೇಕು. ಸೊ ಇಂಥ ಒಂದು ವರ್ಡ್ಸ್ ಇದೆ ತಾನೆ, ಅದು ಸೋಲ್ಜರ್ಸಿಗೆ ತುಂಬ ಉತ್ಸಾಹವನ್ನು ನೀಡುತ್ತೆ. ಆವಾಗ ಇವರು ಸೋಲ್ಜರ್ಸ್ ಇವನ್ನೇ ದೇವ್ರಂತ ಅಂದ್ಕೊಂಡು ಬಿಡ್ತಾಯಿದ್ರು, ಅವ್ರನ್ನ ಮಿಸ್ಗೈಡ್ ಮಾಡ್ತಾಯಿದ್ದ. ಆ ಥರ ಬ್ರೈನ್ ವಾಶ್ ಮಾಡ್ತಾಯಿದ್ದ ಹಿಟ್ಲರ್. ಮುಂದೆ ನೋಡೋಣ. ದ ಪ್ರೈಮ್ ಇದಾಯಿತು ತಾನೆ. ವಿತ್ ದ ಸಪೋರ್ಟ್ ಆಫ್ ಹಿಸ್ ಸೀಕ್ರೆಟ್ ಪೊಲೀಸ್ ಹಿ ಡಿಸ್ಟ್ರಾಯ್ಡ್ ಆಲ್ ದ ಪೊಲಿಟಿಕಲ್ ಅಪೋನೆಂಟ್ಸ್. ಸೊ ಅವನದು ಒಂದು ಸೀಕ್ರೆಟ್ ಪೊಲೀಸ್ ಇರ್ತಾ ಇದ್ದ, ಯಾರ್ದು, ಮೊಸೊಲಿನಿದು ಸೀಕ್ರೆಟ್ ಪೊಲೀಸು. ಅವನು ಪೊಲೀಸರನ್ನ ಕಳಿಸ್ಬಿಟ್ಟು ಪೊಲಿಟಿಕಲ್ ಅಪೋನೆಂಟ್ಸ್ನ, ರಾಜಕಾರಣಿಗಳನ್ನು ಹೊಡೆದು ಬಿಸಾಕ್ತಾನೆ. ಹಿ ಪ್ರೊಹಿಬಿಟೆಡ್ ಆಲ್ ಲೇಬರ್ ಸ್ಟ್ರೈಕ್ಸ್. ಸೊ ಲೇಬರರ್ಸ್ ಎಲ್ಲರೂ ಅವನ ವಿರುದ್ಧ ಮಾತಾಡ್ತಾ ಇದ್ರು. ಸೊ ಅವರನ್ನೆಲ್ಲ ಅವನು ಸುಮ್ಮನೆ ಶಾಂತ ಮಾಡಿಬಿಡ್ತಾನೆ, ಸಪ್ರೆಸ್ ಮಾಡಿಬಿಡ್ತಾನೆ. ಹಿ ಬಿಕೇಮ್ ಅ ಡಿಕ್ಟೇಟರ್. ಇವನು ಡಿಕ್ಟೇಟರ್ ಆಗ್ತಾನೆ. ಜಾಯ್ನಿಂಗ್ ಹ್ಯಾಂಡ್ಸ್ ವಿತ್ ಹಿಟ್ಲರ್ ಹಿ ಬಿಕೇಮ್ ರೆಸ್ಪಾನ್ಸಿಬಲ್ ಫಾರ್ ದ ಡೆತ್ ಆಫ್ ಲ್ಯಾಕ್ಸ್ ಆಫ್ ಪೀಪಲ್. ಸೊ ಹೇಳ್ತಾ ಇರ್ತಾನೆ, ಕೆಟ್ಟವರೇ ಫ್ರೆಂಡ್ಸ್ ಆಗ್ತಾರೆ, ಒಳ್ಳೆಯವರೇ ಫ್ರೆಂಡ್ಸ್ ಆಗ್ತಾರೆ ಅಂತ. ಸೊ ಇವನು ಹೋಗ್ಬಿಟ್ಟು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ಬಿಟ್ಟ, ಹಿಟ್ಲರ್ ಜೊತೆ. ಸೊ ಇದಂತೂ ಒಂಥರ ಬಿಗ್ ಬ್ಯಾಂಗೇ ಆಗಿಬಿಡ್ತು. ಇಬ್ಬರು ಕೆಟ್ಟ ಕ್ರೌರ್ಯ ಒಂಥರ ರಾಕ್ಷಸರು ಬಂದುಬಿಟ್ಟು ಸಾವಿರಾರು ಜನರನ್ನ ಹೊಡೆದು ಬಿಸಾಕ್ತಾರೆ. ಹಿ ವಾಸ್ ಅಸಾಸಿನೇಟೆಡ್ ಇನ್ 1945. ಹಿಟ್ಲರ್ ಸೂಸೈಡ್ ಮಾಡ್ಕೊತಾನೆ, ಆದರೆ ಇವೊಂದು ಕೊಲೆ ಆಗತ್ತೆ. ಓಕೆ, 1945ಅಲ್ಲಿ. ಈಗ ವರ್ಲ್ಡ್ ವಾರ್ 2 ಆಯಿತು. ಯಾರಿಂದ ಆಯ್ತು ಅಂದರೆ ಇವರಿಬ್ಬರೇ, ಮೊಸೊಲಿನಿ ಮತ್ತು ಡಿಕ್ಟೇಟರ್ ಆದ ಹಿಟ್ಲರು. ಸೊ ಇವರಿಬ್ಬರು ಸೇರಿಸಿ ವರ್ಲ್ಡ್ ವಾರ್ 2ನ ಸ್ಟಾರ್ಟ್ ಮಾಡಿಸ್ಬಿಟ್ರು. ವರ್ಲ್ಡ್ ವಾರ್ 2ಅಲ್ಲಿ ಏನಾಗುತ್ತೆ ಅಂತ ಈಗ ನೋಡೋಣ. ಸೊ ಫ್ರೆಂಡ್ಸ್, ಈ ಒಂದು ವರ್ಲ್ಡ್ ವಾರ್ 2 ಕಾನ್ಸೆಪ್ಟನ್ನ ಮುಗಿಸ್ಬಿಟ್ಟು ನಾವು ಈ ಒಂದು ಚಾಪ್ಟರ್ನ ಎಂಡ್ ಮಾಡೋಣ. ಸೊ ಈಗ ವರ್ಲ್ಡ್ ವಾರಲ್ಲಿ ಏನು ಇಂಡಿಯಾದು ರೋಲ್ ಇತ್ತು ಅದ್ರ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀವಿ. ವರ್ಲ್ಡ್ ವಾರ್ 2 ಬಗ್ಗೆ ನೋಡ್ಬಿಟ್ರೋಣ ಈಗ. Even before people forgot the deaths and casualties of World War I, World War II started with the declaration of war by Nazi Germany against the Poland on September 1st, 1939. ಸೊ ಪೋಲ್ಯಾಂಡ್ ರಾಷ್ಟ್ರದ ಮೇಲೆ ವಾರ್ ಆಗುತ್ತೆ. ಯಾರ ವಿರುದ್ಧ? ಜರ್ಮನಿ ವಿರುದ್ಧ ಪೋಲ್ಯಾಂಡ್ ರಾಷ್ಟ್ರದ ಮೇಲೆ ವಾರ್ ಆಗುತ್ತೆ. ಯಾವಾಗ? 1939 1st of ಸೆಪ್ಟೆಂಬರಲ್ಲಿ. ಸೊ ಯಾರು ವಾರನ್ನು ನಡೆಸ್ತಾನೆ? ನಾಜಿ ಹಿಟ್ಲರ್. ವರ್ಲ್ಡ್ ವಾರ್ 2 is the most destructive and ಬಾರ್ಬಾರಿಕ್ ಇನ್ ದ ಹಿಸ್ಟ್ರಿ ಆಫ್ ಮ್ಯಾನ್ಕೈಂಡ್. ಬಾರ್ಬಾರಿಕ್ ಅಂದರೆ ಕ್ರೌರ್ಯ, ಬರೆದಿಟ್ಕೊಳ್ಳಿ. ಸೊ ವರ್ಲ್ಡ್ ವಾರ್ 2 ತುಂಬ ಡಿಸ್ಟ್ರಕ್ಟಿವ್ ಮತ್ತು ಕ್ರೌರ್ಯತ್ವ ಭರಿತ ಒಂದು ವಾರ್ ಆಗಿತ್ತು. ಮೋರ್ ದೆನ್ 30 ಕಂಟ್ರೀಸ್ ವರ್ ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಇನ್ ದಿಸ್ ವಾರ್. ಸೊ ಈ ಒಂದು ವರ್ಲ್ಡ್ ವಾರ್ 2 ಅಲ್ಲಿ ಸುಮಾರು ದೇಶಗಳು ಇನ್ವಾಲ್ವ್ ಆಗಿತ್ತು. ಆ್ಯಕ್ಚುಲಿ ಸ್ವಲ್ಪ ಇಂಡಿಯಾನೂ ಇನ್ವಾಲ್ವ್ ಆಗಿತ್ತು. ಅಂದರೆ ಇಂಡಿಯನ್ಸ್ ಹೋಗ್ಬಿಟ್ಟು ಯುದ್ಧ ಮಾಡದೇ ಇಲ್ದಿದ್ರು ಇಂಡಿಯನ್ಸ್ದು ಒಂದು ಸೋಲ್ಜರ್ಸ್ ಇದ್ರು ನೋಡಿ, ಬ್ರಿಟಿಷರ್ ಅಂಡರು. ಆ ಒಂದು ಟೈಮಲ್ಲಿ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬಂದಿರಲಿಲ್ಲ.
ಸೊ ಇಂಡಿಯನ್ ಸೋಲ್ಜರ್ಸು ಸಹ ಆ ಒಂದು ವಾರಲ್ಲಿ ಹೋಗಬೇಕಾಯಿತು, ಇಂಡಿಯನ್ ಬ್ರಿಟಿಷ್ ಸೋಲ್ಜರ್ಸ್. ಮುಂದೆ ಹೋಗೋಣ. ಮೋರ್ ದೆನ್ 30 ಕಂಟ್ರೀಸ್ ವರ್ ಇನ್ವಾಲ್ಡ್ ಇನ್ ದಿಸ್ ವಾರ್. ವರ್ಲ್ಡ್ ವಾರ್ ಟು ಲಾಸ್ಟೆಡ್ ಫ್ರಮ್ 1939 ಟು 1945. ಸೊ 1939ರಿಂದ 1945 ತನಕ ಈ ಒಂದು ವಾರ್ ನಡೆಯುತ್ತೆ. The Great Depression during the 1930s, caused by the destructive policies of the developed nations, caused very difficult situations in Europe and America. ಸೊ ಡಿಪ್ರೆಷನ್ಸ್ ಆಗಿಬಿಡುತ್ತೆ 1930ಯಲ್ಲಿ ಯುರೋಪ್ ಮತ್ತು ಅಮೆರಿಕಾದಲ್ಲಿ. ಸೊ ಅದರಿಂದನೇ ಈ ಒಂದು ವಾರ್ ನಡೆಯೋದು. ಒಟ್ಟಾರೆ ಪೊಲಿಟಿಕಲ್ ಗೇನ್ಸಿಂದನೇ ವಾರ್ಸ್ ನಡೆಯೋದು. ದ ಲೈಫ್ ಸ್ಟೈಲ್ ಆಫ್ ಪೀಪಲ್ ಡೆಟೋರಿಯೇಟೆಡ್ ಟು ಅ ಪಿಟಬಲ್ ಎಕ್ಸ್ಟೆಂಟ್. ಸೊ ಜನರ ಈ ಒಂದು ವಾರ್ ನಡೀತಾ ಇರುವಾಗ ಜನರ ಗತಿ ಏನು? ಅವಾಗ ಒಂದು ಆಹಾರ ಇರಲ್ಲ, ಒಂದು ಊಟ ಇರಲ್ಲ, ಎಲ್ಲವೂ ಕಟ್ಟು ತಾನೆ. ಸೊ ಅದರಿಂದ ಜನರಿಗೂ ತುಂಬ ಕಷ್ಟಪಡಬೇಕಾಗುತ್ತೆ ಈ ಒಂದು ವಾರ್ಸ್ ಟೈಮಲ್ಲಿ. ಇಂಡಸ್ಟ್ರಿಯಲ್ ಆ್ಯಂಡ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಕೇಮ್ ಟು ಸ್ಟ್ಯಾಂಡ್ ಸ್ಟಿಲ್. ಸೊ ಇಂಡಸ್ಟ್ರಿಯಲೈಸೇಷನು ನಿಂತು ಬಿಡುತ್ತೆ, ಅಗ್ರಿಕಲ್ಚರ್ ಪ್ರೊಡಕ್ಷನ್ನು ನಿಂತು ಬಿಡುತ್ತೆ. ಅನ್ಎಂಪ್ಲಾಯ್ಮೆಂಟ್ ರೀಚ್ ದ ಡೇಂಜರಸ್ ಪ್ರಪೋರ್ಷನ್. ಸೊ ಅನ್ಎಂಪ್ಲಾಯ್ಮೆಂಟು ಜಾಸ್ತಿ ಆಗಿಬಿಡುತ್ತೆ. ಅಗೇನ್ಸ್ಟ್ ದ ಬ್ಯಾಕ್ಡ್ರಾಪ್ ಆಫ್ ದ ಡಿಫೀಟ್ ಆಫ್ ದ ವರ್ಲ್ಡ್ ವಾರ್ ಒನ್, humiliating treaties and enormous economic loss, there developed intense nationalistic awareness in many countries. ಸೊ ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಹೇಳ್ತೀನಿ ಅನ್ಎಂಪ್ಲಾಯ್ಮೆಂಟ್ ಹೇಗಾಯ್ತಂತ. ಸೊ ಯಾರ್ಯಾರು ಅನ್ಎಂಪ್ಲಾಯ್ಡ್ ಆಗಿರ್ತಾರೆ ಅವರನ್ನೆಲ್ಲ ಸೋಲ್ಜರ್ಸನ್ನಾಗಿ ಕನ್ವರ್ಟ್ ಮಾಡಿ ವಾರಿಗೆ ಎಳ್ಕೊಂಡು ಹೋಗ್ತಾಯಿದ್ರು. ಯಾರು? ಜರ್ಮನ್ಸು. ಸೊ ಜರ್ಮನ್ಸ್ ಆಗಿರ್ಬೋದು, ಯಾವುದೇ ಒಂದು ಯುರೋಪಿಯನ್ ಪವರು ಆಗಿರ್ಬೋದು. ಸೊ ಅವ್ರನ್ನ ವಾರಿಗೆ ಎಳ್ಕೊಂಡು ಹೋಗ್ಬಿಟ್ಟು ನೀವು ಒಂದೇ ವಾರ್ ಮಾಡಿ, ಇಲ್ಲಾಂದರೆ ಹಾಗೆ ನೀವು ವಾಪಸ್ ಮನೆಗೆ ಹೋಗ್ತೀರಂದರೆ ನಿಮ್ಮನ್ನು ನಾವು ಸಾಯಿಸಾಕ್ತೀವಿ. ಒಂದು ವೇಳೆ ನೀವು ಆ ಸೈಡ್ ಹೋದರೆ ಬೇರೆ ಪಕ್ಷಕ್ಕೆ ಹೋಗ್ಬಿಟ್ರೆ ಆಗಲೂ ನಾವು ನಿಮ್ಗೆ ಸಾಯಿಸ್ತೀವಿ. ಸೊ ನೀವು ಬಚ್ಚಿಟ್ಕೊಂಡು ಕೂತ್ರೂ ನಾವು ನಿಮಗೆ ಹುಡುಕಿ ನಿಮ್ಮನ್ನು ಸಾಯಿಸ್ತೀವಿ ಅಂತ ಆ ಥರ ಹೇಳಿಬಿಡ್ತಾರೆ. ಆವಾಗ ಅನ್ಎಂಪ್ಲಾಯ್ಡ್ ಪೀಪಲಿಗೆ ಏನು ಅಂದರೆ ಅವ್ರಿಗೆ ಏನು ಆಪ್ಷನ್ ಇರಲ್ಲ, ಹೋಗಬೇಕಾಗತ್ತೆ ವರ್ಲ್ಡ್ ವಾರ್ 2. Against the backdrop of defeat of the World War I, humiliating treaties and enormous economic loss, there developed the intense nationalistic awareness in many countries. ಸೊ ವರ್ಲ್ಡ್ ವಾರ್ 1 ವರ್ಸಲಿಸ್ ಟ್ರೀಟಿಯಿಂದ ಎಂಡ್ ಆಗುತ್ತೆ ಅಂತ ಗೊತ್ತು ನಮಗೆ. ಸೊ ವರ್ಸಲಿಸ್ ಟ್ರೀಟಿ ಆದಾಗ ಜರ್ಮನ್ಸಿಗೆ ತುಂಬ ನಾಚಿಕೆ ಆಗಿಬಿಡುತ್ತೆ. ಅಯ್ಯೋ ನಾವು ಸೋತು ಬಿಟ್ವಿ, ಆಟೋಮನ್ಸು ಸೋತರು, ಇದು ಆಸ್ಟ್ರಿಯಾ ಹಂಗಾರಿನೂ ಸೋತು ಬಿಡ್ತು, ನಮಗೂ ತುಂಬ ಕಂಪನ್ಸೇಷನ್ ನೀಡಬೇಕಾಯಿತು. ಸೊ ಆವಾಗ ಹಿಟ್ಲರ್ ಸೇಟ್ ತೀರಿಸ್ಕೊಳಕ್ಕೆ ಬರ್ತಾನೆ. ಯುರೋಪಿಯನ್ ನೇಷನ್ಸ್ in Germany and other European nations, industrialists donated huge amounts to propagate nationalism. ಸೊ ಜರ್ಮನಿ ಮತ್ತು ಯುರೋಪಿಯನ್ ನೇಷನ್ಸಲ್ಲಿ ಏನು ಮಾಡಿದ್ರು ಅಂದರೆ ಇಂಡಸ್ಟ್ರಿಯಲಿಸ್ಟು ಜಾಸ್ತಿ ದುಡ್ಡನ್ನು ಸೈನಿಕರಿಗೆ ಕೊಡ್ತಾರೆ, ನ್ಯಾಷನಲಿಸಮ್ ಬರಲಿ ಎಲ್ಲದರಲ್ಲೂ ಅಂತ. ಯೂಸಿಂಗ್ ದಿಸ್ ರಿಸೋರ್ಸ್, ಮೂಮೆಂಟ್ಸ್ ಆಫ್ ಹೆಟ್ರೆಡ್ ಆ್ಯಂಡ್ ಅರೋಗೆನ್ಸ್ ಬಿಕೇಮ್ ಆ್ಯಕ್ಟಿವ್. ಸೊ ಎಲ್ಲರ ಮನಸ್ಸಿನಲ್ಲೂ ಒಂದು ಕೋಪ ಬಂದುಬಿಡುತ್ತೆ ಆಪೋಸಿಷನ್ ಪಾರ್ಟಿ ವಿರುದ್ಧ. ಯೂಸಿಂಗ್ ದಿಸ್ ರಿಸೋರ್ಸ್, ಮೂಮೆಂಟ್ಸ್ ಆಫ್ ಹೇಟ್ರೆಡ್ ಆ್ಯಂಡ್ ಅರೋಗೆನ್ಸ್ ಬಿಕೇಮ್ ಆ್ಯಕ್ಟಿವ್. ಐ ಹೋಪ್ ನಿಮ್ಗೆ ಈ ಒಂದು ಲೈನ್ ಅರ್ಥ ಆಯಿತು. ಪೀಪಲ್ ಲೈಕ್ ಹಿಟ್ಲರ್ ಇನ್ ಜರ್ಮನಿ ಆ್ಯಂಡ್ ಮುಸೋಲಿನಿ ಇನ್ ಇಟಲಿ ಕೇಮ್ ಟು ಪವರ್. ಸೊ ಹಿಟ್ಲರು ಮತ್ತು ಮುಸೋಲಿನಿ ಪವರಿಗೆ ಬರ್ತಾರೆ, ಡಿಕ್ಟೇಟರ್ಸ್ ಆಗ್ತಾರೆ. ಇನ್ ಈಸ್ಟ್ ಏಷ್ಯಾ, ಜಪಾನ್ ವಿತ್ ಅನ್ ಇಂಟೆನ್ಷನ್ ಟು ಎಕ್ಸ್ಪ್ಯಾಂಡ್ ಇಟ್ಸ್ ಎಂಪೈರ್ ವಾಸ್ ಅಟ್ಯಾಕಿಂಗ್ ಚೈನೀಸ್ ಟೆರಿಟರೀಸ್. ಸೊ ಏನಾಗತ್ತಂದರೆ ಜಪಾನು ಚೈನಾದ ಒಂದು ಮಂಗೋಲಿಯನ್ ಎಂಪೈರ್ ಮೇಲೆ ಅಟ್ಯಾಕ್ ಮಾಡ್ತಾ ಇರತ್ತೆ. ಜಪಾನು ತನ್ನ ಒಂದು ಎಂಪೈರ್ನ ಜಾಸ್ತಿ ಮಾಡ್ಕೊಳ್ಳೋಕೆ. ಓಕೆ, ಸೊ ಅದಕ್ಕೆ ಜಪಾನ್ ಮತ್ತು ಚೈನಾನು ಈ ಒಂದು ವಾರಿಗೆ ಬರೋದು. ಜಪಾನ್ ಒಂದು ಟೀಮಿಗೆ ಸೇರಿಕೊಂಡ್ರೆ ಚೈನಾ ಮತ್ತೊಂದು ಟೀಮಿಗೆ ಸೇರ್ಕೊಳುತ್ತೆ. ಸೇಮ್ ಸ್ಟೈಲು ಕರ್ನಾಟಕ ಫೋರ್ಸಲ್ಲಿ ಹೇಗಾಗಿತ್ತು ಅದೇ ಥರ. ಡ್ಯೂರಿಂಗ್ ವರ್ಲ್ಡ್ ವಾರ್ 2, ಟೂ ರೈವಲ್ ಗ್ರೂಪ್ಸ್ ನೇಮ್ಲಿ ಆಕ್ಸಿಸ್ ಆ್ಯಂಡ್ ಎಲೀಸ್ ವೇರ್ ಫಾರ್ಮ್ಡ್. ಸೊ ಆಗಲೇ ಒಂದು ಚಿತ್ರ ತೋರಿಸಿದ್ದೆ ತಾನೆ, ತೋರಿಸ್ತೀವಿ ಒಂದೇ ನಿಮಿಷ. ಸೊ ನೋಡಿ ಫ್ರೆಂಡ್ಸ್, ಇದೆ ಆಕ್ಸಿಸ್ ಮತ್ತು ಏಲೀಸ್ ಅಂತ. ಸೊ ಏಲೀಸ್ ಪವರ್ ಫಸ್ಟ್ ನೋಡಿ, ಯುನೈಟೆಡ್ ಕಿಂಗ್ಡಮ್ ಅಂದರೆ ಗ್ರೇಟ್ ಬ್ರಿಟನ್ ಮತ್ತು USA ಮತ್ತು ಫ್ರಾನ್ಸ್, ಸೋವಿಯತ್ ಯೂನಿಯನ್. ಸೊ ಇವರು 4 ಜನ. ಆ್ಯಕ್ಚುಲಿ ಇದರಲ್ಲಿ ಚೈನಾನೂ ಸೇರುತ್ತೆ. ಆಕ್ಸಿಸ್ ಪವರಲ್ಲಿ ಥರ್ಡ್ ರೇಖಾದ ಜರ್ಮನಿ ಅಂದರೆ ಡಿಕ್ಟೇಟರ್ ಹಿಟ್ಲರ್ ಇದ್ದ ಅಲ್ಲಿ. ಆಕ್ಸಿಯಲ್ ಪವರ್ ಮತ್ತೊಬ್ರು ಯಾರಂದರೆ ಇಟಲಿಯ ಮೊಸೊಲಿನಿ. ಸೊ ನಾನಾಗಲೇ ಹೇಳಿದ್ದೆ ತಾನೇ, ಹಿಟ್ಲರ್ ಮತ್ತು ಮೊಸೊಲಿನಿ ಫ್ರೆಂಡ್ಸ್ ಆಗಿಬಿಡ್ತಾರಂತ. ಸೊ ಅದಕ್ಕೆ ಇವ್ರು ಒಂದು ಟೀಮು. ಮತ್ತು ಜಪಾನ್. ಓಕೆ, ಇಲ್ಲಿ ಇಷ್ಟು ಕೊಟ್ಟಿರೋದು, ಟೆಕ್ಸ್ಟ್ ಬುಕ್ಕಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ, ತೋರಿಸ್ತೀನಿ. ಸೊ ನೋಡಿ, ಆಕ್ಸಿಸ್ ಆ್ಯಂಡ್ ಏಲೀಸ್ ವೇರ್ ಫಾರ್ಮ್ಡ್. ದೇರ್ ವೇರ್ ಜರ್ಮನಿ, ಇಟಲಿ ಆ್ಯಂಡ್ ಜಪಾನ್ ಇನ್ ದ ಆಕ್ಸಿಸ್ ಗ್ರೂಪ್. ಓಕೆ, ಜರ್ಮನಿ, ಇಟಲಿ ಮತ್ತು ಜಪಾನ್ ಇದ್ರು ಒಂದು ಟೀಮಲ್ಲಿ. ಬ್ರಿಟನ್, ಫ್ರಾನ್ಸ್, ರಷ್ಯಾ ಆ್ಯಂಡ್ ಅದರ್ ಕಂಟ್ರೀಸ್ ಅಂತ ಕೊಟ್ಟಿದ್ದಾರೆ. ಅದರ್ ಕಂಟ್ರೀಸಲ್ಲಿ ಸುಮಾರು ಬರುತ್ತೆ. ಆ್ಯಕ್ಚುಲಿ ಭಾರತನೂ ಬರುತ್ತೆ. ಭಾರತದಿಂದ ಬಂದಿರುವಂಥ ಬ್ರಿಟನ್, ಬ್ರಿಟಿಷ್ ಇಂಡಿಯನ್ ಸೋಲ್ಜರ್ಸು, ಚೈನಾನೂ ಸೇರ್ಕೊಂಡಿರುತ್ತೆ ಆ್ಯಕ್ಚುಲಿ. ಓಕೆ, ಸುಮಾರು ಕಂಟ್ರೀಸ್ ಇರುತ್ತೆ ಒಂದು ಟೀಮಲ್ಲಿ. ವೆನ್ ಜರ್ಮನಿ ಅಟ್ಯಾಕ್ ಪೋಲ್ಯಾಂಡ್, ಬ್ರಿಟನ್ ವಿಚ್ ಇಸ್ ಅನ್ ಏಲಿ ಆಫ್ ದ ಪೋಲ್ಯಾಂಡ್ ಡಿಕ್ಲೇರ್ಡ್ ವಾರ್ ಅಗೇನ್ಸ್ಟ್ ಜರ್ಮನಿ. ಸೊ ಪೋಲ್ಯಾಂಡ್ ಮೇಲೆ ಜರ್ಮನಿ ವಾರ್ ಮಾಡುತ್ತೆ ತಾನೆ. ಸೊ ಆವಾಗ ಪೋಲ್ಯಾಂಡು ಬ್ರಿಟಿಷರ ಜೊತೆ ಒಂದು
ಒಪ್ಪಂದ ಮಾಡ್ಕೊಂಡಿರುತ್ತೆ. ಸೊ ಆವಾಗ ಬ್ರಿಟಿಷರು ಬಂದು ಪೋಲೆಂಡ್ ಪಕ್ಷದಲ್ಲಿ ಜರ್ಮನಿ ವಿರುದ್ಧ ಹೋರಾಡ್ತಾರೆ. ಓಕೆ. ಹವೆವರ್ ಇನ್ ರಿಯಾಲಿಟಿ ಬ್ರಿಟನ್ ಡಿಡ್ ನಾಟ್ ಇಮಿಡಿಯೇಟ್ಲಿ ರಶ್ ಟು ಪೋಲೆಂಡ್ ಸೆಲ್. ರಿಯಲ್ ಆಗಿ ಹೇಳ್ಬೇಕಂದ್ರೆ ಬ್ರಿಟಿಷರು ಬ್ರಿಟನ್ ರಾಷ್ಟ್ರ ಪೋಲೆಂಡಿಗೆ ಪಟ್ ಅಂತ ಹೆಲ್ಪ್ ಮಾಡೋಕೆ ಬಂದಿಲ್ಲ. ಓಕೆ. ಪೋಲೆಂಡ್ ವಾಸ್ ಕ್ಯಾಪ್ಚರ್ಡ್ ಬೈ ಜರ್ಮನಿ. ಸೊ ಅದಕ್ಕೆ ಫಾಸ್ಟಾಗಿ ಹೆಲ್ಪ್ ಮಾಡಿಲ್ಲ ಅಂತ ಅಂದಿದ್ದ ಕಾರಣ ಪೋಲೆಂಡನ್ನು ಜರ್ಮನಿ ಕ್ಯಾಪ್ಚರ್ ಮಾಡ್ಕೊಂಡು ಬಿಡುತ್ತೆ. ಅಟ್ ದಿಸ್ ಟೈಮ್ ಸಿನ್ಸ್ ದೇರ್ ವಾಸ್ ಅ ಕಮ್ಯುನಿಸಮ್ ಇನ್ ದ ರಷ್ಯಾ, ಬ್ರಿಟನ್, ಫ್ರಾನ್ಸ್, ಅಮೆರಿಕಾ ಆ್ಯಂಡ್ ಅದರ್ಸ್ ಹೋಪ್ ದಟ್ ಹಿಟ್ಲರ್ ವುಡ್ ಅಟ್ಯಾಕ್ ರಷ್ಯಾ. ಸೊ ಕಮ್ಯುನಿಸಮ್ ಬರುತ್ತೆ ಅಂದರೆ ರಿಲಿಜಿಯಸ್ ತಮ್ಮ ಒಂದು ರಾಷ್ಟ್ರ ಅನ್ನೋದು ಬಂದುಬಿಡುತ್ತೆ. ಸೊ ಆವಾಗ ಏನಾಗುತ್ತೆ ಅಂದರೆ ರಷ್ಯಾ, ಬ್ರಿಟನ್, ಫ್ರಾನ್ಸಲ್ಲಿ ಮತ್ತು ಅಮೆರಿಕಾದಲ್ಲೆಲ್ಲ ಕಮ್ಯುನಿಸಮ್ ಆಗುವಾಗ ಎಲ್ಲರೂ ಏನು ಹೋಪ್ ಮಾಡ್ತಾ ಇರ್ತಾರೆ ಅಂದರೆ ಹಿಟ್ಲರು ರಷ್ಯಾ ಮೇಲೆ ಅಟ್ಯಾಕ್ ಮಾಡ್ತಾನೆ. ಪೋಲೆಂಡು ಪಕ್ಕದಲ್ಲಿ ರಷ್ಯಾನೇ ಇರುತ್ತೆ. ಸೊ ರಷ್ಯಾ ಮೇಲೆ ಈಗ ಅಟ್ಯಾಕ್ ಮಾಡ್ತಾನೆ ಅಂತ ಎಲ್ಲರೂ ಅಂದ್ಕೊಂಡಿರ್ತಾರೆ. ಅವೇರ್ ಆಫ್ ದಿಸ್ ಆನ್ 24th August 1939 ರಷ್ಯಾ ಸೈನ್ಡ್ ನೋ ವಾರ್ ಪ್ಯಾಕ್ಟ್ ವಿತ್ ಜರ್ಮನಿ. ಓಕೆ. ಸೊ ಈ ಒಂದು ನೋ ವಾರ್ ಪ್ಯಾಕ್ಟಿಗೆ ಏನಂತ ಕರೀತಾರೆ ಅಂದರೆ ಇನ್ನೊಂದು ಹೆಸರು ಮೊಲೊಟೋವ್ ರಿಬೆಂಟ್ರಾಪ್ ಪ್ಯಾಕ್ಟ್ ಅಂತ ಕರೀತಾರೆ. ಓಕೆ. ಸೊ ಏನಾಗುತ್ತೆ ಅಂದರೆ ಜರ್ಮನಿ ಮತ್ತು ರಷ್ಯಾ ನಡುವೆ ಒಂದು ಒಪ್ಪಂದ ಆಗಿಬಿಡುತ್ತೆ. ಓಕೆ, ನಾವು ಈಗ ವಾರ್ ಮಾಡೋದು ಬೇಡ ಅಂತ. ಆ್ಯಸ್ ಅ ರಿಸಲ್ಟ್ ಹಿಟ್ಲರ್ ಅಟ್ಯಾಕ್ಟ್ ದ ವೆಸ್ಟ್ ಇನ್ಸ್ಟೆಡ್ ಆಫ್ ದ ಈಸ್ಟ್. ಸೊ ಈಸ್ಟಲ್ಲಿರುವಂಥ ರಷ್ಯಾ ಬಿಟ್ಟು ವೆಸ್ಟಲ್ಲಿ ಇರುವಂಥ ಕಂಟ್ರೀಸ್ ಮೇಲೆ ಹಿಟ್ಲರ್ ಅಟ್ಯಾಕ್ ಮಾಡ್ತಾನೆ. ಹಿಟ್ಲರ್ ಎಂಟರ್ಡ್ ಇಂಟು ಅನ್ ಅಗ್ರಿಮೆಂಟ್ ವಿತ್ ಇಟಲಿ ಆ್ಯಂಡ್ ಆಕ್ಯುಪೈಡ್ ಮೋಸ್ಟ್ ಪಾರ್ಟ್ಸ್ ಆಫ್ ವೆಸ್ಟರ್ನ್ ಯುರೋಪ್ ಇನ್ಕ್ಲೂಡಿಂಗ್ ಡೆನ್ಮಾರ್ಕ್, ನಾರ್ವೆ ಆ್ಯಂಡ್ ಪೋಲ್ಯಾಂಡ್. ಸೊ ಇಟಲಿ ಮತ್ತು ಜರ್ಮನಿ ಒಂದು ಫ್ರೆಂಡ್ಸ್ ಆಯ್ತಾನೆ ಅವರಿಬ್ಬರು. ಸೊ ಅವರಿಬ್ಬರು ಸೇರಿಕೊಂಡು ಡೆನ್ಮಾರ್ಕು, ನಾರ್ವೆ ಮತ್ತು ಹೋಲೆಂಡನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ತಾರೆ. ಇನ್ 1941 ಹಿಟ್ಲರ್ ಡೈರೆಕ್ಟೆಡ್ ಹಿಸ್ ಅಟ್ಯಾಕ್ಸ್ ಅಟ್ ಸೋವಿಯಟ್ ರಷ್ಯಾ. ಸೊ 1941ನಲ್ಲಿ ಆ ಒಂದು ಆ್ಯಕ್ಟ್ದು ಒಂದು ಪವರು ಯಾವುದು ನೋ ವಾರ್ ಪ್ಯಾಕ್ಟು ಎಂಡ್ ಆಗಿಬಿಡುತ್ತೆ. ಸೊ ಆವಾಗ 1941ನಲ್ಲಿ ಹಿಟ್ಲರು ಬರ್ತಾನೆ ರಷ್ಯಾ ಕಡೆ ಅಟ್ಯಾಕ್ ಮಾಡ್ತೀನಿ ಅಂತ. ದಸ್ ರಷ್ಯಾ ವಾಸ್ ಫೋರ್ಸ್ ಟು ಎಂಟರ್ ದ ವಾರ್. ಸೊ ಆವಾಗ ರಷ್ಯಾ ವಾರಿಗೆ ಬರಲೇಬೇಕಾಗತ್ತೆ. ಅಟ್ ದಿಸ್ ಜಂಕ್ಚರ್ ಜಪಾನ್ ಜಾಯಿಂಡ್ ಹಿಟ್ಲರ್ಸ್ ಕ್ಯಾಂಪ್. ಸೊ ನಾನು ಹೇಳಿದ್ದೆ ತಾನೆ ಜಪಾನು ಹಿಟ್ಲರ್ದು ಒಂದು ಜರ್ಮನ್ಸ್ ಜೊತೆ ಸೇರ್ಕೊಂಡಿರತ್ತೆ ಅಂತ. ಸೊ ಆಕ್ಸಿಸ್ ಗ್ರೂಪಿಗೆ ಸೇರ್ಕೊಂಡಿರತ್ತೆ ಅಂತ. ಸೊ ಆವಾಗ ಜಪಾನು ಹಿಟ್ಲರ್ ಕ್ಯಾಂಪಿಗೆ ಸೇರ್ಕೊಂಡ್ಬಿಡುತ್ತೆ. ಜಪಾನ್ ಅಟ್ಯಾಕ್ಡ್ ಆ್ಯಂಡ್ ಆಕ್ಯುಪೈಡ್ ಮೆನಿ ಏರಿಯಾಸ್ ಇನ್ ಅಮೇರಿಕಾ ಆ್ಯಂಡ್ ಯುರೋಪ್ ವಿಚ್ ವೇರ್ ಟು ದ ವೆಸ್ಟ್ ಆಫ್ ದ ಪೆಸಿಫಿಕ್ ಓಷನ್. ಸೊ ಪೆಸಿಫಿಕ್ ಓಷನ್ದು ವೆಸ್ಟ್ ಸೈಡಲ್ಲಿರುವಂಥ ಯುರೋಪ್ ಮತ್ತು ಅಮೇರಿಕಾನ ಜಪಾನು ಕ್ಯಾಪ್ಚರ್ ಮಾಡ್ಕೊಳತ್ತೆ. ಹಿಟ್ಲರ್ಗೆ ಅಂಡರ್ ಬಂದುಬಿಡುತ್ತೆ. ಓಕೆ. Italy and Germany attempted to capture the British colonies in the North Africa and the Suez Canal but failed. ಸೊ ಇಟಲಿ ಮತ್ತು ಜರ್ಮನಿ, ಮುಸೊಲಿನಿ ಮತ್ತು ಹಿಟ್ಲರ್ ಸೇರಿಕೊಂಡು ಆಫ್ರಿಕಾದಲ್ಲಿರುವಂಥ ಬ್ರಿಟಿಷ್ ಅಂಡರ್ ಇರುವಂಥ ಪ್ರದೇಶಗಳು ಆಫ್ರಿಕಾದಲ್ಲಿರುವಂಥದ್ದು ಅದನ್ನು ಕ್ಯಾಪ್ಚರ್ ಮಾಡಬೇಕು ಮತ್ತು ಸ್ಯೂಯಸ್ ಕೆನಾಲ್ನ ಕ್ಯಾಪ್ಚರ್ ಮಾಡಬೇಕಂತ ಟ್ರೈ ಮಾಡ್ತಾರೆ. ಆದರೆ ಆಗಲ್ಲ ಅವ್ರ ಕೈಲಿ. ಇನ್ 1942 ರಷ್ಯಾ ಡಿಫಿಟೆಡ್ ದ ಜರ್ಮನ್ ಟ್ರೂಪ್ಸ್ ಇನ್ ಸ್ಟಾಲಿನ್ಗ್ರಾಡ್ ವಾರ್. ಸೊ ಸ್ಟಾಲಿನ್ಗ್ರಾಡ್ ವಾರಲ್ಲಿ ಜರ್ಮನ್ ಸೋತೋಗ್ಬಿಡ್ತಾರೆ ರಷ್ಯಾ ವಿರುದ್ಧ. ಆಫ್ಟರ್ ದಟ್ ಇನ್ 1943 ಜರ್ಮನಿ ಫೇಸ್ಡ್ ಅ ಸೀರೀಸ್ ಆಫ್ ಡಿಫಿಟ್ಸ್. ಸೊ ಆಮೇಲೆ 1943 ಟೈಮಲ್ಲಂತೂ ಜರ್ಮನಿ ಫುಲ್ಲು ಸೋಲ್ತಾನೆ ಇರುತ್ತೆ. ರಷ್ಯಾ ಪ್ಲೇಡ್ ಅ ಮೇಜರ್ ರೋಲ್ ಇನ್ ದಿಸ್ ಡಿಫಿಟ್ಸ್. ಸೊ ರಷ್ಯಾ ತುಂಬ ದೊಡ್ಡ ಒಂದು ರೋಲ್ ಇದ್ದಿರುತ್ತೆ ಈ ಒಂದು ಡಿಫಿಟ್ಸಲ್ಲಿ. ಅಂದರೆ ರಷ್ಯಾನೇ ಮೇಜರ್ ರೋಲ್ ಇರುತ್ತೆ ಜರ್ಮನಿನ ಸೋಲ್ಸೋಕ್ಕೆ. ದ ಎಲೀಟ್ ಫೋರ್ಸಸ್ ಇನ್ವೇಡೆಡ್ ಇಟಲಿ. ಎಲೀಟ್ ಫೋರ್ಸಸ್ ಅಂದರೆ ರಷ್ಯಾ, USA, ಸೊ ಮತ್ತು ಗ್ರೇಟ್ ಬ್ರಿಟನ್ನು. ಸೊ ಅವರೆಲ್ಲ ಬರ್ತಾರೆ. ಸೊ ಅವರೆಲ್ಲ ಬಂದುಬಿಟ್ಟು ಇಟಲಿ ವಿರುದ್ಧ ಇಟಲಿನ ಅವರು ಲೂಟಿ ಮಾಡ್ತಾರೆ. ಅಮೇರಿಕಾ ಡಿಫಿಟೆಡ್ ಜಪಾನ್ ಆ್ಯಂಡ್ ಗಾಟ್ ಬ್ಯಾಕ್ ದೇರ್ ವೆಸ್ಟರ್ನ್ ಪೆಸಿಫಿಕ್ ಐಲ್ಯಾಂಡ್ಸ್. ಸೊ ಜಪಾನು ಫಸ್ಟು ಅಮೇರಿಕಾನೆಲ್ಲ ಕ್ಯಾಪ್ಚರ್ ಮಾಡಿರ್ತಾನೆ. ಸೊ ಆಮೇಲೆ ಏನಾಗುತ್ತೆ ಅಂದರೆ ಅಮೇರಿಕಾ ಜಪಾನನ್ನು ಸೋಲಿಸ್ಬಿಡತ್ತೆ. With the great march of the Russian Red Troops and the attack of the Western nations, Germany was forced to surrender and the Berlin collapsed. ಸೊ ಏನಾಗತ್ತಂದರೆ ರಷ್ಯನ್ ಟ್ರೂಪ್ಸ್ ಎಲ್ಲ ಫುಲ್ಲು ಸ್ಟ್ರಾಂಗ್ ಆಗಿಬಿಡ್ತಾರೆ. ರೆಡ್ ಟ್ರೂಪ್ಸ್ ಬಂದುಬಿಡುತ್ತೆ ಮತ್ತು ವೆಸ್ಟರ್ನ್ ನೇಷನ್ಸಲ್ಲಿರುವಂಥ ಜರ್ಮನಿ, ಇಟಲಿನೆಲ್ಲ ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಆವಾಗ ಜರ್ಮನಿ ಸರೆಂಡರ್ ಆಗಿಬಿಡುತ್ತೆ ಮತ್ತು ಬರ್ಲಿನ್ ಎಂಪೈರು ಕೊಲಾಪ್ಸ್ ಆಗಿಬಿಡುತ್ತೆ. ಹಿಟ್ಲರ್ ಕಮಿಟೆಡ್ ಸುಸೈಡ್. ಆವಾಗ ಏನಾಗುತ್ತೆ, ಹಿಟ್ಲರ್ ಬೇಜಾರಾಗಿಬಿಡುತ್ತೆ. ನಾನು ಇಡೀ ವರ್ಲ್ಡನ್ನು ಗೆಲ್ಲಕ್ಕೆ ಹೋಗ್ತಾಯಿದ್ದೆ, ನೋಡಿದ್ರೆ ನಾನು 2 ವಾರಲ್ಲೇ ಸೋತ್ಬಿಟ್ನಲ್ಲ ಅಂತ ಹೋಗ್ಬಿಟ್ಟು ಅವನು ಸೂಸೈಡ್ ಮಾಡ್ಕೊತಾನೆ 1945ಅಲ್ಲಿ. ವಿತ್ ದಿಸ್ ಎಂಡೆಡ್ ದ ವಾರ್ ಇನ್ ಯುರೋಪ್. ಸೊ ಈಗ ಯುರೋಪಲ್ಲಿ ವಾರು ಎಂಡ್ ಆಗುತ್ತೆ, ಸೆಕೆಂಡ್ ವರ್ಲ್ಡ್ ವಾರ್. ಇನ್ 1945 ಅಮೇರಿಕಾ ಥ್ರೂ ದ ಫಸ್ಟ್ ಎವರ್ ನ್ಯೂಕ್ಲಿಯರ್ ಬಾಂಬ್ ಆನ್ ಹಿರೋಶಿಮಾ ಆ್ಯಂಡ್ ನಾಗಾಸಾಕಿ ಆಫ್ ಜಪಾನ್. ಸೊ ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಬಂದುಬಿಡುತ್ತೆ. ಏನಾಗುತ್ತಂದರೆ
ವಾರ್ ಅಂತೂ ಎಂಡ್ ಆಯಿತು, ಜರ್ಮನಿಯವರೆಲ್ಲ ಸರೆಂಡರ್ ಆದರು. ಆದರೆ ಜಪಾನ್ನವರು ಅಷ್ಟೊಂದು ಈಸಿಯಾಗಿ ಒಪ್ಕೊಂಡಿಲ್ಲ. ಸೊ ಆವಾಗ ಏನಾಗುತ್ತೆ ಅಂದರೆ ಅಮೇರಿಕ ವಿರುದ್ಧ ಹೋರಾಡಿ ಗೆದ್ದಿದ್ರು ತಾನೆ, ಅಮೇರಿಕನ್ ಸೋಲ್ಸಿದ್ರು ತಾನೆ, ಆ ಒಂದು ಕೋಪ ಇರುತ್ತೆ ಅಮೇರಿಕಾಗೆ. ಅವರು ಫಸ್ಟ್ ನ್ಯೂಕ್ಲಿಯರ್ ಬಾಂಬ್ ಆಗಿತ್ತು, ಅದನ್ನು ಅವರು ಜಪಾನ್ ಮೇಲೆ ಹಾಕಿಬಿಡ್ತಾರೆ. ಎಲ್ಲಿ? ಹಿರೋಶಿಮಾ ಆ್ಯಂಡ್ ನಾಗಾಸಕಿ. ಆ್ಯಸ್ ಅ ರಿಸಲ್ಟ್ ಲ್ಯಾಕ್ಸ್ ಆಫ್ ಪೀಪಲ್ ವೇರ್ ರೆಡ್ಯೂಸ್ ಟು ಆ್ಯಶಸ್. ಸೊ ಇದರಿಂದ ಎಲ್ಲರೂ ಬೂದಿ ಭಸ್ಮ ಆಗಿಬಿಡ್ತಾರೆ ಬಾಂಬ್ ಬ್ಲಾಸ್ಟ್ ಆಗಿ. ಓಕೆ, ಸುಮಾರು ಜನ ಸತ್ತೋಗ್ಬಿಡ್ತಾರೆ. ದ ಎಫೆಕ್ಟ್ಸ್ ಆಫ್ ದಿಸ್ ಏರಿಯಾ ಆರ್ ಬೀಯಿಂಗ್ ಫೆಲ್ಟ್ ಬೈ ಜಪಾನ್ ಇವನ್ ಟುಡೇ. ಸೊ ಆಮ್, ಆ, ಈ ಒಂದು ನ್ಯೂಕ್ಲಿಯರ್ ಬಾಂಬ್ದು ಒಂದು ಎಫೆಕ್ಟು ಇವಾಗಲೂ ಸಹ ಜಪಾನಲ್ಲಿ ಎಫೆಕ್ಟ್ ಆಗ್ತಾ ಇದೆ. ಓಕೆ, ಆಫ್ಟರ್ ಮಂಚೂರಿಯಾ ವಾಸ್ ಲಿಬರೇಟೆಡ್ ಬೈ ರಷ್ಯಾ ಆನ್ 15th August 1945, ಜಪಾನ್ ಸರೆಂಡೆಡ್ ಟೋಟಲಿ. ಸೊ ಮಂಚೂರಿಯಾನ ಕೊಟ್ಬಿಡ್ತಾನೆ ರಷ್ಯಾಗೆ 15th August 1945 ಆಮೇಲೆ ಜಪಾನು ಸರೆಂಡರ್ ಆಗಿಬಿಡುತ್ತೆ. ವಿತ್ ದಿಸ್ ದ ಏರಿಡ್ ಫೋರ್ಸಸ್ ರಿಜಿಸ್ಟರ್ಡ್ ಆ್ಯನ್ ಎಂಪ್ಯಾಥಿಕ್ ವಿಕ್ಟರಿ. ಸೊ ಈಗ ಫಸ್ಟ್ ವರ್ಲ್ಡ್ ವಾರಲ್ಲೂ ಫುಲ್ ರಷ್ಯಾದವರೇ ಗೆದ್ದು ಬಿಡ್ತಾರೆ, ಸೆಕೆಂಡ್ ವರ್ಲ್ಡ್ ವಾರಲ್ಲೂ ರಷ್ಯನ್ ಟೀಮೇ ಗೆದ್ದು ಬಿಡುತ್ತೆ. ಓಕೆ, ಒಟ್ಟಾರೆ ಏಲಿಡ್ ಫೋರ್ಸ್ ಗೆದ್ದು ಬಿಡತ್ತೆ. ಟ್ರಿಪಲ್ ಎಂಟೆಂಟೆ ಗ್ರೂಪ್ ಗೆಲ್ಲತ್ತೆ. ವರ್ಲ್ಡ್ ವಾರ್ II, which witnessed the maximum deaths and injuries, caused pronounced and social political changes in the entire world. ಸೊ ತುಂಬ ವಿನಾಶ ಅಂತೂ ಆಯಿತು. ದ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸ್ ರಿಪ್ಲೇಸ್ ದ ಲೀಗ್ ಆಫ್ ನೇಷನ್ಸ್. ಸೊ ಲೀಗ್ ಆಫ್ ನೇಷನ್ಸು ಅದ್ರ ಕೆಲಸ ಮಾಡೋಕ್ಕಾಗಿಲ್ಲ. ವರ್ಲ್ಡ್ ವಾರ್ II ಆದಾಗ ಲೀಗ್ ಆಫ್ ನೇಷನ್ಸ್ ಬಂದಿತ್ತು, ಆದರೆ ಲೀಗ್ ಆಫ್ ನೇಷನ್ಸು ಏನೂ ಕೆಲಸ ಮಾಡೋಕ್ಕಾಗಿಲ್ಲ. ಅದಕ್ಕೆ ತಾನೇ ವರ್ಲ್ಡ್ ವಾರ್ II ಆಗಿದ್ದು. ಲೀಗ್ ಆಫ್ ನೇಷನ್ಸ್ ಸರಿ ಕೆಲಸ ಮಾಡ್ತಾ ಇದೆ ಅಂದರೆ ವರ್ಲ್ಡ್ ವಾರ್ II ಆಗೋಕ್ಕೆ ಇಲ್ಲ ಆಗಿತ್ತು. ಸೊ ಆವಾಗ ಲೀಗ್ ಆಫ್ ನೇಷನ್ಸ್ ಸರಿ ಕೆಲಸ ಮಾಡ್ತಾ ಇಲ್ಲ ಅಂದ್ಕೊಂಡು ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅಸ್ತಿತ್ವಕ್ಕೆ ಬರುತ್ತೆ. ಇದ್ರ ಮೇಲೆ ವಿಡಿಯೋ ಆಲ್ರೆಡಿ ಆಗಿದೆ, ನೋಡ್ಕೊಳ್ಳಿ. ಓಕೆ, ಮುಂದೆ ಏನು ಬರೆದಿದೆ? ದ ವಿಕ್ಟೋರಿಯಸ್ ಎಲೈಡ್ ಕಂಟ್ರೀಸ್, ನೇಮ್ಲಿ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಸೋವಿಯತ್ ಯೂನಿಯನ್ ಆಫ್ ರಷ್ಯಾ, ಚೈನಾ, ಬ್ರಿಟನ್ ಆ್ಯಂಡ್ ಫ್ರಾನ್ಸ್ ಬಿಕೇಮ್ ದ ಪರ್ಮನೆಂಟ್ ಮೆಂಬರ್ಸ್ ಆಫ್ ದ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್. ಸೊ ನಾನು ಆವಾಗಲೇ ಹೇಳಿದ್ದೆ ತಾನೇ, ಚೈನಾನು ಸೇರ್ಕೊಳ್ಳುತ್ತೆ ಎಲಿಡ್ ಟೀಮಿಗಂತ. ಸೊ ಇವಾಗ ಕೊಟ್ಬಿಟ್ಟಿದ್ದಾರೆ ಇಲ್ಲಿ ಚೈನಾ ಅಂತ. ಆ್ಯಕ್ಚುಲಿ ಚೈನಾ ಮೊದಲಿಂದನೂ ಸೇರ್ಕೊಂಡಿತ್ತು. ಓಕೆ, ಸೊ ಅವ್ರು ಗೆದ್ದಿರ್ತಾರೆ ತಾನೆ, ಸೊ ಅದಕ್ಕೆ ಅವರೇ ಈ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ದು ಪರ್ಮನೆಂಟ್ ಮೆಂಬರ್ ಆಗ್ತಾರೆ. ಸೊ ಇದ್ರ ಬಗ್ಗೆಲ್ಲ ಒಂದು ವಿಡಿಯೋದಲ್ಲಿ ಹೇಳಾಗಿದೆ ಆಲ್ರೆಡಿ, ಅದರಲ್ಲಿ ನೀವು ನೋಡ್ಕೊಳ್ಬೋದು. ಯಾರ್ಯಾರು? ಬ್ರಿಟನ್, ಫ್ರಾನ್ಸ್, ಚೈನಾ ಆ್ಯಂಡ್ ಸೋವಿಯತ್ ರಷ್ಯಾ ಆ್ಯಂಡ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ದ ಸೋವಿಯತ್ ಯೂನಿಯನ್ ಆ್ಯಂಡ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಬಿಕೇಮ್ ದ ಮೋಸ್ಟ್ ಅಗ್ರೆಸಿವ್ ಆ್ಯಂಡ್ ರೈವಲ್ ಕಂಟ್ರೀಸ್. ಆಮೇಲೆ ಆ್ಯಕ್ಚುಲಿ ಇವರೆಲ್ಲರೂ ಒಂದೇ ಟೀಮಲ್ಲಿದ್ರೂ ಹೋಗ್ತಾ ಹೋಗ್ತಾ ಮತ್ತೆ ಕೋಲ್ಡ್ ವಾರ್ ಆಗಿಬಿಡುತ್ತೆ USA ಮತ್ತು USSR ನಡುವೆ, ಅಂದರೆ ರಷ್ಯಾ ಮತ್ತು ಅಮೆರಿಕಾ ನಡುವೆ. ದಿಸ್ ಪೇವ್ಡ್ ದ ವೇ ಫಾರ್ ದ ಬಿಗಿನಿಂಗ್ ಆಫ್ ದ ಕೋಲ್ಡ್ ವಾರ್. ಸೊ ಯುದ್ಧ ಅಂತೂ ಆಗ್ತಾನೆ ಇರುತ್ತೆ, ಯಾವ ಆರ್ಗನೈಸೇಷನ್ ಬಂದ್ರೂ ಯುದ್ಧ ಅಂತೂ ಆಗೇ ಆಗುತ್ತೆ. ಕೋಲ್ಡ್ ವಾರ್ ಸ್ಟಾರ್ಟ್ ಆಗಿಬಿಡ್ತು. ಅಂದರೆ ವೆಪನ್ಸ್, ಅಂದರೆ ಡಿಸ್ಟ್ರಕ್ಷನ್ ಇಲ್ಲದಿರುವಂಥ ವಾರ್ ಇದು. ಏಷ್ಯನ್ ಆ್ಯಂಡ್ ಆಫ್ರಿಕನ್ ನೇಷನ್ಸ್ ವೇರ್ ಬೆನಿಫಿಟೆಡ್ ಡ್ಯೂ ಟು ಅ ಕಂಡಕ್ಟಿವ್ ಅಟ್ಮಾಸ್ಫಿಯರ್ ಫಾರ್ ಅಕ್ವೈರಿಂಗ್ ಫ್ರೀಡಮ್. ಸೊ ಆವಾಗ ಏಷ್ಯನ್ ಮತ್ತು ಆಫ್ರಿಕನ್ ನೇಷನ್ಸು ನಮಗೆ ಫ್ರೀಡಮ್ ಬೇಕು ಅಂತ ಹೋರಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದರಲ್ಲಿ ಇಂಡಿಯಾನೂ ಸಹ ಒಂದು. ಬ್ರಿಟನ್, ಫ್ರಾನ್ಸ್ ಆ್ಯಂಡ್ ಮೆನಿ ಅದರ್ ನೇಷನ್ಸ್ ಲಾಸ್ಟ್ ಮೆನಿ ಕೊಲೋನಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ವಿಚ್ ವೇರ್ ಅಂಡರ್ ದೇರ್ ರೂಲ್. ಸೊ ಆವಾಗ ಏನಾಗುತ್ತೆ, ಬ್ರಿಟನ್ನು ಅಂದರೆ ಬ್ರಿಟಿಷರು, ಫ್ರೆಂಚರು ಮತ್ತು ಬೇರೆ ಬೇರೆ ನೇಷನ್ಸ್ ಎಲ್ಲ ತಮ್ಮ ಒಂದು ಅಂಡರ್ ಇರುವಂಥ ಪ್ರದೇಶಗಳನ್ನೆಲ್ಲ ಸೋತು ಬಿಡ್ತಾರೆ. ನಮ್ಮವರೆಲ್ಲರೂ ಇಂಡಿಪೆಂಡೆಂಟ್ ಆಗಿಬಿಡ್ತಾರೆ. ಇಂಡಿಯಾನು ಇಂಡಿಪೆಂಡೆಂಟ್ ಆಯಿತು. ಓಕೆ, ಇಂಡಿಯಾಸ್ ಇಂಡಿಪೆಂಡೆನ್ಸ್ ಮೇ ಬಿ ಕನ್ಸಿಡರ್ಡ್ ಇನ್ ದಿಸ್ ಬ್ಯಾಕ್ಗ್ರೌಂಡ್. ಸೊ ಇದರಲ್ಲಿ ಇಂಡಿಯನ್ ಇಂಡಿಪೆಂಡೆನ್ಸು ಬಂದು. ಸಿನ್ಸ್ ಅಮೆರಿಕಾ ಯೂಸ್ಡ್ ಅಟಾಮಿಕ್ ಪವರ್, ಇಟ್ ಲೆಡ್ ಟು ಅ ಸಿವಿಯರ್ ಕಾಂಪಿಟೇಷನ್ ಇನ್ ಅಕ್ವಿಸಿಷನ್ ಆಫ್ ಅಟಾಮಿಕ್ ವೆಪನ್ಸ್ ಬೈ ಪವರ್ಫುಲ್ ನೇಷನ್. ಸೊ ಫಸ್ಟ್ ನ್ಯೂಕ್ಲಿಯರ್ ವೆಪನ್ ಬಾಂಬ್ನ ಬಿಟ್ಟಿದ್ದು ಅಮೆರಿಕಾನೇ ತಾನೆ ಜಪಾನ್ ಮೇಲೆ. ಸೊ ಆವಾಗ ಅಮೆರಿಕಾದ ಅಟಾಮಿಕ್ ಪವರ್ ಹೆಚ್ಚಾಗ್ಬಿಡ್ತು. ಸೊ ಅದರಿಂದ ಕಾಂಪಿಟೇಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಒಂದೊಂದು ದೇಶ ಮತ್ತೊಂದು ದೇಶದ ಮೇಲೆ ಕಾಂಪಿಟೇಷನ್ನು. ಓಕೆ, ನಾನು ಈಗ ಒಂದು ನ್ಯೂಕ್ಲಿಯರ್ ವೆಪನ್ನ ತಯಾರಿಸಬೇಕು ಹಾಗೆ ಹೇಗೆ ಅಂತ. ಸೊ ಇದು ಏನೇ ಆದ್ರೂ ಫ್ರೆಂಡ್ಸ್, ಯಾವ ಆರ್ಗನೈಸೇಷನ್ ಬಂದ್ರೂ, UN ಬಂದ್ರೇನು, ಲೀಗ್ ಆಫ್ ನೇಷನ್ಸ್ ಬಂದ್ರೇನು, ವಾರ್ ಅಂತೂ ನಡೆಯುತ್ತೆ. ಸ್ವಾರ್ಥ, ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ, ಹೇಳಿದೆ ತಾನೇ, ಮ್ಯೂಚುವಲ್ ಡಿಸ್ಟ್ರಸ್ಟ್, ಒಬ್ಬರ ಮೇಲೆ ಒಬ್ರಿಗೆ ನಂಬಿಕೆ ಇಲ್ಲ, ಯಾವತ್ತೂ ನಂಬಿಕೆ ಬರಲ್ಲ ಅದು ಏನಂದ್ರೂ. ಮತ್ತು ಮ್ಯೂಚುವಲ್ ಡಿಸ್ಟ್ರಸ್ಟು ಮತ್ತು ಸ್ವಾರ್ಥ, ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು. ಸೊ ಇದೇ ಮೇನ್ ರೀಸನ್ಸ್ ವಾರ್ ಆಗೋಕ್ಕೆ. ಸೊ ಇಷ್ಟು ವರ್ಲ್ಡ್ ವಾರ್ II ಫ್ರೆಂಡ್ಸ್. ನೆಕ್ಸ್ಟ್ ಟಾಪಿಕ್ ಇದೆ ವರ್ಲ್ಡ್ ವಾರ್ಸ್ ಆ್ಯಂಡ್ ಇಂಡಿಯಾಸ್ ರೋಲ್. ಸೊ ಇಂಡಿಯಾದ ಒಂದು ರೋಲ್ ಏನು ಈ ಒಂದು ವರ್ಲ್ಡ್ ವಾರ್ಸಲ್ಲಿ ಅಂತ ನೋಡ್ತೀವಿ. ಆಲ್ರೆಡಿ ನಾನು ನಿಮ್ಗೊಂದು ಚಿಕ್ಕ ಹಿಂಟ್ ಕೊಟ್ಟಾಗಿದೆ ಆಲ್ರೆಡಿ. ಸೊ ನಿಮ್ಗೆ ಏನಾದರೂ ಈ ಒಂದು ಪಾಠದ ಮೇಲೆ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮ್ಗೆ ಏನು ಅನಿಸಿದೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಮತ್ತು ಚೆನ್ನಾಗಿದ್ದರೆ ವಿಡಿಯೋ ಚೆನ್ನಾಗಿದೆ ಅಂತಾದರೂ ಹಾಕಿ, ನನಗೂ ಖುಷಿ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.